ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ ಅಲ್ಲಿ ನಾವು ಜೂನ್ ತಿಂಗಳಲ್ಲಿ ಕವರ್ ಆಗಿರುವಂತ ವಿಜನ್ ಮ್ಯಾಗಜಿನ್ ಮಂತ್ಲಿ ಕರೆಂಟ್ ಅಫೇರ್ಸ್ ನಲ್ಲಿ ನಾವು ಈಗಾಗಲೇ ಏನ್ ಮಾಡಿದೀವಿ ಅಂತಂದ್ರೆ ಪಾಲಿಟಿ ಅಂಡ್ ಗವರ್ನೆನ್ಸ್ ಕುರಿತು ಡಿಸ್ಕಸ್ ಅನ್ನ ಮಾಡಿದ್ದೀವಿ. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತು ಜೂನ್ ತಿಂಗಳಿನಲ್ಲಿ ಕವರ್ ಆಗಿರುವಂತ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಿತ ಆರ್ಟಿಕಲ್ಸ್ ಗಳನ್ನ ಡಿಸ್ಕಸ್ ಅನ್ನ ಮಾಡ್ಲಿದ್ದೀವಿ. ಓಕೆ, ಸೊ ಈ ಟಾಪಿಕ್ ಏನಿದೆ ಅಂತಂದ್ರೆ ನಮ್ಗೆ ಪ್ರಿಲಿಮ್ಸ್ ಹಾಗೆ ಮೇನ್ಸ್ ಇಂಪಾರ್ಟೆಂಟ್ ಆಗತ್ತೆ. ಸೊ ಪ್ರಿಲಿಮ್ಸ್ಗೆ ನೋಡೋದಾದ್ರೆ ಯಾವ ರೀತಿ ಟ್ರೆಂಡ್ ಇದೆ ಅಂತಂದ್ರೆ ಎಷ್ಟು ಕ್ವಶನ್ ನ ಕೇಳ್ತಾರೆ ಅಂತಂದ್ರೆ ಪ್ರತಿ ವರ್ಷ. ಸೊ 2014ರಲ್ಲಿ ಸುಮಾರು 4 ಪ್ರಶ್ನೆಗಳನ್ನ ಕೇಳಿದ್ರೆ, ಸೊ 2015ರಲ್ಲಿ 8 ಕ್ವಶನ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಅದರ ಇಯರ್ 16ರಲ್ಲಿ 11 ಕ್ವಶನ್ ಕೇಳಿದ್ರೆ, ಸೊ 2017ರಲ್ಲಿ 4 ಕ್ವಶನ್ ಇದೆ. ಅಗೇನ್ 2018ನಲ್ಲಿ 9 ಕ್ವಶನ್, 2019ನಲ್ಲಿ 4 ಕ್ವಶನ್, 20ಯಲ್ಲಿ 4 ಕ್ವಶನ್, 22ಅಲ್ಲಿ 14 ಕ್ವಶನ್ ಕೇಳಿದ್ದಾರೆ. ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರಿಲಿಮ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಂದಾಗ ಪ್ರಿಲಿಮ್ಸ್ ನಲ್ಲಿ ನಮ್ಗೆ ಸೊ 2022ರಿಂದ ಏನಾಗ್ತಾ ಇದೆ ಅಂತಂದ್ರೆ ಜಾಸ್ತಿ ಕ್ವಶನ್ಗಳು ಪ್ರಿಲಿಮ್ಸ್ ನಲ್ಲಿ ನಮ್ಗೆ ಬರ್ತಾ ಇದೆ. ಸೊ ನೆಕ್ಸ್ಟ್ 2023ಯಲ್ಲಿ ಸುಮಾರು 13 ಕ್ವಶನ್ ನ ಕೇಳಿದ್ದಾರೆ. ಈ ವರ್ಷದ ಪ್ರಿಲಿಮ್ಸ್ ಅಲ್ಲಿ ನಮ್ಗೆ 11 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಹೀಗಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಹಾಗಿದ್ರೆ ಇನ್ನು ಮೇನ್ಸ್ಗೆ ಯಾವ ರೀತಿ ಎಷ್ಟು ಪ್ರಶ್ನೆಗಳನ್ನ ಇದ್ರ ಮೇಲೆ ನಮ್ಗೆ ಕೇಳ್ತಾರೆ ಅಂತಂದ್ರೆ ಇಲ್ಲಿ ಸೊ 2013ರಿಂದ ಓಕೆ, ಸೊ 2013ರಲ್ಲಿ ಸುಮಾರು ಎಷ್ಟು ಅಂತಂದ್ರೆ 80 ಮಾರ್ಕ್ಸ್ ಕ್ವಶನ್ ನ ಕೇಳಿದ್ದಾರೆ ಇದರಲ್ಲಿ. ಓಕೆ, ಅಂದ್ರೆ 4 to 5 ಕ್ವಶನ್ ನ ಸೊ ನಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಇರುತ್ತೆ. ಸೊ ಅದು ಏನಂತಂದ್ರೆ ಈ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆ ಇನ್ನು 2014ನಲ್ಲಿ ಸೊ ಹಿಯರ್ 62.5 ಮಾರ್ಕ್ಸ್ ಇರುವ ಏನ್ ಮಾಡಿದ್ದಾರೆ ಸುಮಾರು 4 ಕ್ವಶನ್ ನ ಕೇಳಿದ್ದಾರೆ. ಅಂಡ್ ಅಗೇನ್ ಈ 2015 to 2024 ಓಕೆ, ಸೊ ಈ ಒಂದು ಅವಧಿಯಲ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಪ್ರತಿ ವರ್ಷ 4 ಕ್ವಶನ್ ನ ಕೇಳ್ತಾ ಇದ್ದಾರೆ. ಅಂದ್ರೆ ಸುಮಾರು 50 ಮಾರ್ಕ್ಸ್ ಅನ್ನ ಸೊ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಕೇಳ್ತಾರೆ. ಸೊ ಹೀಗಾಗಿ ನಮ್ಗೆ ಸೊ ಇಂಟರ್ನ್ಯಾಷನಲ್ ರಿಲೇಷನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಿದ್ರೆ ಈ ಒಂದು ಸೆಷನ್ ಅಲ್ಲಿ ನಾವು ಏನಂತಂದ್ರೆ ಇಂಡಿಯಾ ಗ್ಲೋಬಲ್ ಪೀಸ್ ಮೇಕರ್, ರೈಸ್ ಆಫ್ ಯುನಿಲ್ಯಾಟರಲ್, ಇಂಡಿಯಾ ಬಾಂಗ್ಲಾದೇಶ್ ರಿಲೇಷನ್ಸ್ ಹಾಗೆ ಲಾಸ್ಟ್ ಅಲ್ಲಿ ಗ್ರೂಪ್ ಆಫ್ 7. ಸೊ ಈ ಒಂದು ಟಾಪಿಕ್ಸ್ ನಾವು ಪಾರ್ಟ್ 1 ಅಲ್ಲಿ ಅಂತಂದ್ರೆ ಈ ಒಂದು ಸೆಷನ್ ಅಲ್ಲಿ ನೋಡ್ಲಿದ್ದೀವಿ. ಹಾಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಉಳಿದಿರುವ ಒಂದು ಟಾಪಿಕ್ಸ್ ನಾವು ಕವರ್ ಮಾಡ್ಲಿದ್ದೀವಿ. ಸೊ ಹಾಗಿದ್ರೆ ಸೊ ಫಸ್ಟ್ ಟಾಪಿಕ್ ನ ನಾವು ನೋಡೋಣ, ಇಂಡಿಯಾ ಗ್ಲೋಬಲ್ ಪೀಸ್ ಮೇಕರ್ ಅಂತ ಹೇಳಿ. ಸೊ ಇಂಡಿಯಾ ಗ್ಲೋಬಲ್ ಪೀಸ್ ಮೇಕರ್ ಅಂತಂದ್ರೆ ಈ ಜಾಗತಿಕ ಅಂದ್ರೆ ಇಂಡಿಯಾ ಭಾರತ ಅನ್ನುವಂಥದ್ದು ಒಂದು ಜಾಗತಿಕ ಶಾಂತಿ ಸ್ಥಾಪಕ ಆಗಿದೆ ಅಂತ ಅರ್ಥ. ಓಕೆ, ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನ ತರಲಿಕ್ಕೆ ಭಾರತ ಯಾವ ರೀತಿ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋಂತ ಒಂದು ಡಿಟೇಲ್ ಅನಲೈಸಿಸ್ ಅನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಏನಿದು ಯಾಕೆ ಈ ಒಂದು ಟಾಪಿಕ್ ಇವಾಗ ಸದ್ಯಕ್ಕೆ ಸುದ್ದಿಯಲ್ಲಿದೆ ಅಂತ ಸೊ ನೋಡೋಣ. Recently, the Summit on Peace in Ukraine titled, so here Path to Peace Summit ಅನ್ನೋ ಒಂದು ಟೈಟಲ್ ಅಡಿಯಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ ಸೊ ಸಮಿಟ್ ಪೀಸ್ ಇನ್ ಉಕ್ರೇನ್. ಓಕೆ, ಸೊ ಇದನ್ನ ಎಲ್ಲಿ ಸ್ವಿಟ್ಜರ್ಲೆಂಡ್ ನಲ್ಲಿ ಈ ಒಂದು ಸಮಾವೇಶವನ್ನ ಮಾಡಿರ್ತಾರೆ. ಯಾಕೆ ಈ ಒಂದು ಸಮಾವೇಶನ ಮಾಡಿದ್ದಾರೆ ಅಂತಂದ್ರೆ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಈ ಎರಡು ದೇಶಗಳ ನಡುವೆ ಶಾಂತಿ ಸ್ಥಾಪನೆ ಆಗಬೇಕಲ್ವಾ, ಅಂದ್ರೆ ಯುದ್ಧವನ್ನ ಕೊನೆಗಾಣಿಸಬೇಕಲ್ವಾ. ಸೊ ಈ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಪಾತ್ ಟು ಪೀಸ್ ಸಮಿಟ್ ಅನ್ನುವಂತ ಹೆಸರಿನಲ್ಲಿ ಉಕ್ರೇನ್ ನಲ್ಲಿ ಶಾಂತಿ ತರಲಿಕ್ಕೆ ಈ ಒಂದು ಸಮಾವೇಶವನ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ಪೀಸ್ ಇನ್ ಉಕ್ರೇನ್ ನಲ್ಲಿ ಶಾಂತಿ ಸ್ಥಾಪನೆಯ ಗುರಿಯನ್ನ ಈ ಒಂದು ಸಮಾವೇಶ ಹೊಂದಿದೆ. ಓಕೆ, ಹಾಗಿದ್ರೆ ಈ ಇಂಡಿಯಾದ ರಿಪ್ರೆಸೆಂಟೇಷನ್ ಭಾರತದ ಒಂದು ಪ್ರಾತಿನಿಧ್ಯ ಈ ಒಂದು ಸಮಿತಿ ಈ ಒಂದು ಸಮಾವೇಶದಲ್ಲಿ ಇತ್ತಂತಂದ್ರೆ ಸೊ ಇದರಲ್ಲಿ ದ ಸೆಕ್ರೆಟರಿ ಆಫ್ ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಟೆಂಡೆಡ್ ದ ಸಮಿತಿ. ಸೊ ಭಾರತದ ಕಡೆಯಿಂದನೂ ಕೂಡ ಈ ಸಮಿತಿಗೆ ಅಟೆಂಡ್ ಅನ್ನ ಮಾಡಿರ್ತಾರೆ. ಆದ್ರೆ
ಸೊ ಈ ಸಮಿತಿಗೆ ಇಲ್ಲಿ ಏನು ಈ ಒಪ್ಪಂದಕ್ಕೆ ಬಂದಾಗ ಅಂದ್ರೆ ಈ ಜಾಗತಿಕವಾಗಿ ಈ ಉಕ್ರೇನ್ ಪ್ರದೇಶದಲ್ಲಿ ಶಾಂತಿಯನ್ನ ತರಬೇಕಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕಿಸ್ಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ಭಾರತ ಏನ್ ಮಾಡುತ್ತೆ, ಅಬ್ಸೆಂಟ್ ಇರುತ್ತೆ. ಯಾಕೆ ಈ ರೀತಿ ಒಂದು ಕ್ರಮವನ್ನ ಕೈಗೊಳ್ಳುತ್ತೆ ಅಂತಂದ್ರೆ ಇಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಭಾರತ ಏನಾಗಿದೆ ಅಂತಂದ್ರೆ ಉತ್ತಮವಾದಂತ ಸಂಬಂಧವಿದೆ. ಓಕೆ, ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಪ್ರದೇಶದ ಮೇಲೆ ಏನಾದ್ರೂ ಅಫೆಕ್ಟ್ ಆಗುವಂತ ಸಂದರ್ಭ ಬಂದಾಗ ಭಾರತ ಅದರ ಏನ್ ಮಾಡುತ್ತೆ ಅಂತಂದ್ರೆ ಸೊ ಅದರಿಂದ ದೂರ ಸರಿಯುತ್ತೆ. ಸೊ ಹೀಗಾಗಿ ಏನ್ ಮಾಡಿದೆ ಅಂತಂದ್ರೆ ಈ ಒಪ್ಪಂದಕ್ಕೆ ಸಹಿ ಹಾಕುವ ಸಂದರ್ಭದಲ್ಲಿ ಭಾರತ ಸೊ ಅದರಿಂದ ದೂರ ಉಳಿದಿದೆ. ಎಷ್ಟೋನೆ ವೈ ಗ್ಲೋಬಲ್ ಪೀಸ್ ಮೇಕಿಂಗ್ ಇನ್ ಇಂಡಿಯಾಸ್ ಇಂಟ್ರೆಸ್ಟ್. ಸೊ ಅಂದ್ರೆ ಜಾಗತಿಕವಾಗಿ ಶಾಂತಿ ಸ್ಥಾಪನೆಗೊಳ್ಬೇಕಂತ ಹೇಳಿ ಭಾರತ ಯಾಕೆ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ಭಾರತಕ್ಕೆ ಅದರ ಹಿತಾಸಕ್ತಿ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇವಾಗ ನೀವು ನೋಡಿರ್ಬೋದು ಇಸ್ರೇಲ್ ರಷ್ಯಾ ಪ್ಯಾಲೆಸ್ತೈನ್ ವಾರ್ ನಡೀತಾ ಇದೆ, ರಷ್ಯಾ ಉಕ್ರೇನ್ ವಾರ್ ನಡೀತಾ ಇದೆ. ಹಾಗಿದ್ರೆ ಈ ರೀತಿಯ ಒಂದು ಯುದ್ಧಗಳು ನಡೀತಾ ಇರೋದ್ರಿಂದ ಇದು ಭಾರತದ ಮೇಲೆ ಕೂಡ ಇಂಡೈರೆಕ್ಟ್ ಆಗಿ ಅಥವಾ ಪರೋಕ್ಷವಾಗಿ ಪರಿಣಾಮವನ್ನ ಬೀರುತ್ತೆ. ಸೊ ಹೀಗಾಗಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಭಾರತ ಆ ದೇಶಗಳ ನಡುವೆ ಶಾಂತಿ ಸ್ಥಾಪನೆಗೆ ಸೊ ಇಲ್ಲಿ ಏನು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಸೊ ಯಾಕೆ ಈ ರೀತಿಯ ಒಂದು ಪ್ರಯತ್ನವನ್ನ ಭಾರತ ಮಾಡ್ಬೇಕಾಗತ್ತೆ ಅಂದ್ರೆ ಕಂಟೆಂಪರರಿ ಶಾಕ್ ಅಂದ್ರೆ ಸಮಕಾಲೀನ ಒಂದು ಸಮಯದಲ್ಲಿ ಅಂದ್ರೆ ಈಗಿನ ಜಗತ್ತಿನಲ್ಲಿ ಯಾವೆಲ್ಲ ಸವಾಲುಗಳು ಉಂಟಾಗ್ತಾ ಇದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಈ ರಷ್ಯಾ ಉಕ್ರೇನ್ ವಾರ್ ನಡೀತಾ ಇದ್ರಿಂದ ಏನಾಗತ್ತೆ ಅಂತಂದ್ರೆ ಟ್ರೇಡ್ ಡಿಸ್ರಪ್ಷನ್, ಇನ್ಫ್ಲೇಷನ್ ಅಂದ್ರೆ ವ್ಯಾಪಾರಕ್ಕೆ ಅಡಚಣೆ ಉಂಟಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾವನ್ನ ನೋಡೋಣ. ಸೊ ರಷ್ಯಾದಿಂದ ನಾವೇನನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ ವಾರ್ ನಡೆದಂತ ಸಂದರ್ಭದಲ್ಲಿ ಏನಾಗತ್ತೆ ಅಲ್ಲಿ, ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಹಣದುಬ್ಬರ ಹೆಚ್ಚಾಗತ್ತೆ. ಸೊ ಕ್ರೂಡ್ ಆಯಿಲ್ ಸಪ್ಲೈ ಅನ್ನುವಂತ ನಿಂತ ಸಂದರ್ಭದಲ್ಲಿ ಏನಾಗುತ್ತೆ ಭಾರತದಲ್ಲಿ, ಸೊ ಆ ಒಂದು ಕ್ರೂಡ್ ಆಯಿಲ್ ಬೆಲೆ ಗಗನಕ್ಕೇರತ್ತೆ. ಹಾಗೆ ಎನರ್ಜಿ ಕ್ರಿಸಿಸ್ ಅಂದ್ರೆ ಇಂಧನ ಬಿಕ್ಕಟ್ಟು, ಹಾಗೆ ಆಹಾರ ಅಭದ್ರತೆ, ಸಪ್ಲೈ ಚೈನ್ ಡಿಸ್ಟ್ರಪ್ಷನ್. ಸೊ ಇಯರ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಅಂತಂದ್ರೆ ಸೊ ಇಲ್ಲಿ ಒಂದು ಕೈಗಾರಿಕೆಗೆ ಬೇಕಾದಂತಹ ಏನು ಇಂಪಾರ್ಟೆಂಟ್ ರಿಸೋರ್ಸಸ್ ಇರುತ್ತಲ್ವಾ ಅಥವಾ ಇನ್ಪುಟ್ ಬೇಕಾಗಿರುತ್ತಲ್ವಾ ಅದು ನಿಂತು ಹೋಗುತ್ತೆ. ಸೊ ನಾವು ರಷ್ಯಾದಿಂದ ಏನನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಸೊ ಈ ಕ್ರೂಡ್ ಆಯಿಲ್ ಜೊತೆಗೆ ಇಲ್ಲಿ ಫರ್ಟಿಲೈಸರ್ ನ ಉತ್ಪಾದನೆ ಮಾಡ್ಲಿಕ್ಕೆ ಬೇಕಾದಂತಹ ಇನ್ಪುಟ್ಸ್ ಗಳನ್ನ ಅಥವಾ ರಾ ಮಟೀರಿಯಲ್ಸ್ ಇಂಪೋರ್ಟ್ ಅನ್ನ ಮಾಡ್ಕೊಳ್ತೀವಿ. ಓಕೆ, ಸೊ ಈ ರೀತಿಯ ಒಂದು ವಾರ್ ನಡೆದಾಗ ಏನಾಗುತ್ತೆ, ಅದು ಸಪ್ಲೈ ಚೈನ್ ಅಥವಾ ಆ ಪೂರೈಕೆ ಸರಪಳಿಗೆ ಅಡಚಣೆಯನ್ನ ಉಂಟು ಮಾಡುತ್ತೆ. ಎಷ್ಟೋನೆ ಹಾಗೆ ಇನ್ಎಫೆಕ್ಟಿವ್ UN ಸಿಸ್ಟಮ್. ಸೊ ಇಲ್ಲಿ ಜಾಗತಿಕವಾಗಿ ಏನಾಗಿದೆ ಅಂತಂದ್ರೆ ಶಾಂತಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅಂದ್ರೆ ವರ್ಲ್ಡ್ ವಾರ್ ನಡೆದ ನಂತರ ಏನಾಗುತ್ತೆ ಇಲ್ಲಿ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡ್ಲಾಗತ್ತೆ. ಯಾಕೆ, ಜಾಗತಿಕವಾಗಿ ಶಾಂತಿಯನ್ನ ತರಲಿಕ್ಕೆ. ಬಟ್ ಇಲ್ಲಿ ಏನಾಗ್ತಾ ಇದೆ ವಾರ್ ನಡೆದಂತ ಸಂದರ್ಭದಲ್ಲಿ ಸೊ ಅದನ್ನ ಪರಿಣಾಮಕಾರಿಯಾಗಿ ಓಕೆ, ಸೊ ಇಲ್ಲಿ ಸಂಸ್ಥೆ ಅನ್ನುವಂಥದ್ದು ಯುದ್ಧಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಭಾರತ ಏನ್ ಮಾಡ್ಬೇಕಾಗಿದೆ, ಸೊ ಈ ಒಂದು ರೋಲ್ ಅನ್ನ ತೆಗೆದುಕೊಳ್ಬೇಕಾಗಿದೆ ಅಂದ್ರೆ ಶಾಂತಿ ಸ್ಥಾಪನೆಗೆ ಪ್ರಯತ್ನವನ್ನ ಮಾಡಬೇಕಾಗಿದೆ. ಇಲ್ಲಿ ಪೊಟೆನ್ಶಿಯಲ್ ಗ್ಲೋಬಲ್ ಪ್ಲೇಯರ್ ಅಂತ ಸಕ್ಸಸ್ ಇನ್ ಮೀಡಿಯೇಟಿಂಗ್ ಪೀಸಸ್. ಸೊ ಇಲ್ಲಿ ಹಲವಾರು ಒಂದು ಸಂಘರ್ಷಗಳ ನಡೆದಾಗ ದೇಶಗಳ ನಡುವೆ ಭಾರತ ಹಲವಾರು ಸಮಯದಲ್ಲಿ ಏನ್ ಮಾಡಿದೆ ಅಂತಂದ್ರೆ ಮಧ್ಯಸ್ಥಿಕೆಯನ್ನ ವಹಿಸಿದಂತ ಉದಾಹರಣೆಗಳಿವೆ. ಸೊ ಹೀಗಾಗಿ ಸೊ ಈ ನಿಟ್ಟಿನಲ್ಲಿ ಕೂಡ ಭಾರತ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಸೊ ರಷ್ಯಾ ಉಕ್ರೇನ್ ಆಗಿರ್ಬೋದು, ಪ್ಯಾಲೆಸ್ತೈನ್ ಇಸ್ರೇಲ್ ಆಗಿರ್ಬೋದು, ಇವುಗಳ ನಡುವೆ ಕೂಡ ಸೊ ಇಲ್ಲಿ ಮಧ್ಯಸ್ಥಿಕೆ ವಹಿಸುವಂತ ಚಾನ್ಸಸ್ ಕೂಡ ಇದೆ. ಹಾಗೆ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಅಂದ್ರೆ ಬಾಹ್ಯ ಒಂದು ಭದ್ರತೆಯ ಕುರಿತು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಭಾರತ ಈ ಶಾಂತಿ ಸ್ಥಾಪನೆಗೆ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಇಂಡಿಯಾಸ್ ಕಂಟ್ರಿಬ್ಯೂಷನ್ ಆರ್ ಪೊಟೆನ್ಶಿಯಲ್ ಟು ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಪೀಸ್. ಹಾಗಾದ್ರೆ ಜಾಗತಿಕವಾಗಿ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ಭಾರತದ ಕೊಡುಗೆ ಏನಾಗಿದೆ, ಕಾಂಟ್ರಿಬ್ಯೂಷನ್ ಏನಂತ ನೋಡೋಣ. ಫಸ್ಟ್ ಒನ್, ವಾಯ್ಸ್ ಆಫ್ ದ ಗ್ಲೋಬಲ್ ಸೌತ್. ಸೊ ಹಿಯರ್ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಅಂದ್ರೆ ಯಾವೆಲ್ಲ ಕಾಂಟಿನೆಂಟ್ ಬರುತ್ತೆ ಇಲ್ಲಿ, ಮುಖ್ಯವಾಗಿ ನಮ್ಗೆ ಏಷ್ಯಾದಿಂದ ಹಾಗೆ ಆಫ್ರಿಕಾ ಹಾಗೆ ನಾರ್ತ್ ಅಮೆರಿಕಾ ಕೂಡ ಇದರಲ್ಲಿ ಬರುತ್ತೆ. ಅಂದ್ರೆ ಸೊ ಯಾವ ದೇಶಗಳು ಇಲ್ಲಿ ಅಂಡರ್ ಡೆವಲಪ್ ಆಗಿರುತ್ತಲ್ವಾ ಅಥವಾ ಲೀಸ್ಟ್ ಡೆವಲಪ್ ಆಗಿರುತ್ತಲ್ವಾ ಅಥವಾ ಏನು ಡೆವಲಪಿಂಗ್ ಕಂಟ್ರಿ ಆಗಿರುತ್ತಲ್ವಾ, ಸೊ ಅವುಗಳ ಸಮಸ್ಯೆನ ಏನ್ ಮಾಡೋದಿಲ್ಲಿ, ಅವುಗಳ ಸಮಸ್ಯೆಗಳ ಕುರಿತು ಭಾರತ ಧ್ವನಿ ಆಗಿರುವಂತದ್ದು. ಅಂದ್ರೆ ಭಾರತ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಫೋರಮ್ಸ್ಗಳಲ್ಲಿ ಅಥವಾ ಜಾಗತಿಕ ವೇದಿಕೆಗಳಲ್ಲಿ ಸೊ ಈ ದೇಶಗಳ ಒಂದು ಸಮಸ್ಯೆಗಳನ್ನ
ಏನು ನಾರ್ತ್ ಅಂತ ಕರಿತೀವಲ್ವಾ, ಅಂದ್ರೆ ಸೊ ಹಿಯರ್ ಗ್ಲೋಬಲ್ ಸೌತ್ ಅಂಡ್ ಗ್ಲೋಬಲ್ ನಾರ್ತ್ ಅಂತಂದ್ರೆ ಇಲ್ಲಿ ನಾರ್ತ್ ಅಂತ ಬಂದಾಗ ಇಲ್ಲಿ ವೆಸ್ಟರ್ನ್ ಕಂಟ್ರಿಗಳು ಬರುತ್ತೆ. ಓಕೆ, ಅಥವಾ ಸಾರಿ, ಈ ನಾರ್ತ್ ಅಂತ ಬಂದ್ರೆ ಇದು ವೆಲ್ ಡೆವಲಪ್ಡ್ ಕಂಟ್ರಿಗಳು ಬರುತ್ತೆ. ಅಂದ್ರೆ ಇಲ್ಲಿ ಸೌತ್ ಕಂಟ್ರಿಗೆ ಏನು ಗ್ಲೋಬಲ್ ಸೌತ್ ಗೆ ಕಂಪೇರ್ ಮಾಡಿದ್ರೆ ಗ್ಲೋಬಲ್ ನಾರ್ತ್ ಏನಿರುತ್ತೆ ಅಂದ್ರೆ ಇವು ತುಂಬಾ ಏನಾಗಿರುತ್ತೆ ಡೆವಲಪ್ ಆಗಿರುವಂತ ಕಂಟ್ರಿಗಳು. ಓಕೆ, ಸೊ ಇಲ್ಲಿ ಫೋರಂಗಳಲ್ಲಿ ಅಥವಾ ವೇದಿಕೆಗಳಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಸೊ ಈ ಒಂದು ದೇಶಗಳ ಏನ್ ಮಾಡುತ್ತೆ ಇಲ್ಲಿ ಸಮಸ್ಯೆನ ಜಾಗತಿಕವಾಗಿ ತೆರೆದಿಡುತ್ತೆ, ಅಂದ್ರೆ ಅವುಗಳ ಇಂಪಾರ್ಟೆನ್ಸ್ ನ ಅವುಗಳಿಗೆ ತೋರಿಸುತ್ತೆ. ಎಸ್. ಸೊ ನೆಕ್ಸ್ಟ್, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂದ್ರೆ ಅಲಿಪ್ತ ನೀತಿ. ಏನಿದ್ರ ಅರ್ಥ ಅಂತಂದ್ರೆ ಸೊ ಭಾರತ ಅನ್ನುವಂಥದ್ದು ಯಾವುದೇ ಒಂದು ಬಣಗಳ ಪರವಾಗಿ ಗುರುತಿಸಿಕೊಳ್ಳೋದಿಲ್ಲ. ಓಕೆ, ಸೊ ಇದನ್ನ ನ್ಯೂಟ್ರಲ್ ಮೀಡಿಯೇಟರ್ ಅಂತ ಕರಿತೀವಿ, ಅಂದ್ರೆ ತಟಸ್ಥ ಮಧ್ಯಸ್ಥಿಕೆಯನ್ನ ವಹಿಸುತ್ತೆ. ಸೊ ಇದನ್ನ ಯಾವಾಗಲಿಂದ ನೋಡ್ಬೋದು ಅಂತಂದ್ರೆ ಡ್ಯೂರಿಂಗ್ ಕೋಲ್ಡ್ ವಾರ್. ಸೊ ಯಾವಾಗ ಇಲ್ಲಿ USSR, ಸೊ ಈಗಿನ ರಷ್ಯಾ ಏನಂತ ಕರಿತೀವಿ ಅಲ್ವಾ, USSR ಹಾಗೆ ಅಮೆರಿಕ ನಡುವೆ, ಓಕೆ, ಸೋವಿಯತ್, ಓಕೆ, ಸೊ ಇವುಗಳ ನಡುವೆ ನಡೆದಂತ ಶೀತಲ ಸಮರದಲ್ಲಿ ಯಾವುದೇ ಒಂದು ಬಣದ ಪರವಾಗಿ ಭಾರತ ಗುರುತಿಸಿಕೊಳ್ಳೋದಿಲ್ಲ. ಓಕೆ, ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಅಲಿಪ್ತ ನೀತಿ ಅಂತ ಕರಿತೀವಿ. ಹಾಗೆ ಇಂಡಿಯಾ ಹೆಲ್ಪ್ ಆಸ್ಟ್ರಿಯಾ ಟು ಬಿಕಮ್ ಎ ಫ್ರೀ ಫ್ರಮ್ ದ ಸೋವಿಯತ್ ಆಕ್ಯುಪೇಷನ್ ಇನ್ 1953. ಸೊ ಇಲ್ಲಿ ಸೋವಿಯತ್ ಏನ್ ಬರುತ್ತಲ್ವಾ, ಅಂದ್ರೆ ಸೋವಿಯತ್ ಯೂನಿಯನ್ ಅನ್ನುವಂತ ಸೊ ಇದೇನ್ ಮಾಡಿರುತ್ತೆ ಅಂತಂದ್ರೆ ಆಸ್ಟ್ರಿಯಾವನ್ನ ವಶಪಡಿಸಿಕೊಂಡಿರುತ್ತೆ. ಓಕೆ, ಸೊ ಈ ಸೋವಿಯತ್ ನಿಂದ ಸೊ ಈ ಆಸ್ಟ್ರಿಯಾವನ್ನ ಸ್ವತಂತ್ರ ಮಾಡ್ಲಿಕ್ಕೆ 1953ರಲ್ಲಿ ಭಾರತ ಅದಕ್ಕೆ ಸಪೋರ್ಟ್ ಅನ್ನ ಮಾಡಿರುತ್ತೆ. ಓಕೆ, ಸೊ ಇದಕ್ಕಾಗಿ ಭಾರತ ಏನ್ ಮಾಡಿರುತ್ತೆ ಇಲ್ಲಿ ಯುಟಿಲೈಸಿಂಗ್ ಇಂಡಿಯಾ ನ್ಯೂಟ್ರಲ್ ಅಂಡ್ ಡಿಪ್ಲೊಮ್ಯಾಟಿಕ್ ಟೂಲ್ಸ್ ವಿತ್ ಸೋವಿಯತ್ ಯೂನಿಯನ್. ಸೊ ಭಾರತ ಸೊ ಅದಾಗ್ಲೇ ಏನಿರುತ್ತೆ ಅಂದ್ರೆ ಸೋವಿಯತ್ ಯೂನಿಯನ್ಗೆ ಒಂದು ಉತ್ತಮವಾದಂತಹ ಒಂದು ಬಾಂಧವ್ಯವನ್ನ ಹೊಂದಿರುತ್ತೆ. ಸೊ ಹೀಗಾಗಿ ಏನ್ ಮಾಡಬೇಕು ಆಗುತ್ತೆ ಅಂತಂದ್ರೆ ಆ ಒಂದು ಸೋವಿಯತ್ ಯೂನಿಯನ್ ಭಾರತದ ಒಂದು ಮಾತನ್ನ ಕೇಳ್ಬೇಕಾಗತ್ತೆ. ಎಷ್ಟೋ ನೆಕ್ಸ್ಟ್, ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಕಾನ್ಫ್ಲಿಕ್ಟ್ ಅಂತಂದ್ರೆ ಸಂಘರ್ಷ ನಿರ್ಣಯ ಒಂದು ಏನು ತರ ಒಂದು ಎಕ್ಸ್ಪೀರಿಯನ್ಸ್. ಇಂಡಿಯಾಸ್ ಎಕ್ಸ್ಪೀರಿಯನ್ಸ್ ಇನ್ ಅಡ್ರೆಸಿಂಗ್ ಬೋತ್ ಇಂಟರ್ನಲ್ ಅಂಡ್ ರೀಜನಲ್ ಕಾನ್ಫ್ಲಿಕ್ಟ್ಸ್. ಅಂದ್ರೆ ಭಾರತ ಅನ್ನುವಂಥದ್ದು ಸೊ ಈಗಾಗಲೇ ಆಂತರಿಕ ಮತ್ತು ಪ್ರಾದೇಶಿಕ ಒಂದು ಸಂಘರ್ಷಗಳನ್ನ ಸೊ ಇಲ್ಲಿ ಅದನ್ನ ಮೆಟ್ಟಿ ನಿಲ್ಲುವಂತ ಏನ್ ಮಾಡಿದೆ ಅಂತಂದ್ರೆ ಹಲವಾರು ಉದಾಹರಣೆಗಳನ್ನ ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಇಂಡಿಯಾ ರೋಲ್ ಇನ್ ಸ್ಟೆಬಿಲೈಸಿಂಗ್ ಅಫ್ಘಾನಿಸ್ತಾನದಲ್ಲಿ ಏನಾಗುತ್ತೆ, ಅಲ್ಲಿಯೂ ಕೂಡ ಸಂಘರ್ಷಗಳಾಗತ್ತೆ. ಸೊ ಅದನ್ನ ಹತೋಟಿಗೆ ತರಲಿಕ್ಕೆ ಭಾರತ ಕೂಡ ಪ್ರಯತ್ನ ಮಾಡುತ್ತೆ. ಹಾಗೆ ಮೀಡಿಯೇಟಿಂಗ್ ದಿ ಶ್ರೀಲಂಕನ್ ಸಿವಿಲ್ ಕಾನ್ಫ್ಲಿಕ್ಟ್. ಎಷ್ಟು ಇಲ್ಲಿ ಏನು ಶ್ರೀಲಂಕಾದಲ್ಲಿ ಇತ್ತೀಚೆಗೆ ಏನ್ ನಡೀತಾ ಇದೆ ಅಲ್ವಾ, ಅಲ್ಲಿ ಮಿಲಿಟರಿ ಸಂಘರ್ಷ ಆಗಿರ್ಬೋದು, ನಾಗರಿಕ ಮತ್ತು ಮಿಲಿಟರಿ ನಡುವೆ ಸಂಘರ್ಷ ಏನಾಗ್ತಾ ಇದೆ ಅಲ್ವಾ, ಸೊ ಅದರ ನಡುವಿನ ಸಂಘರ್ಷವನ್ನ ಕಡಿಮೆ ಮಾಡ್ಲಿಕ್ಕೆ ಭಾರತ ಏನ್ ಮಾಡ್ತಾ ಇದೆ, ಮಧ್ಯಸ್ಥಿಕೆನ ವಹಿಸ್ತಾ ಇದೆ. ಹಾಗೆ ಇನ್ನು ಇಲ್ಲಿ ಇಂಟರ್ನಲ್ ಒಂದು ಕಾನ್ಫ್ಲಿಕ್ಟ್ ಅಂತ ಬಂದಾಗ ಮಿಜೋರಾಂನಲ್ಲಿ ಏನಾಗ್ತಾ ಇದೆ, ಜನಾಂಗೀಯ ಒಂದು ಘರ್ಷಣೆಗಳಾಗ್ತಾ ಇದೆ. ಸೊ ಅದನ್ನು ಕೂಡ ಏನ್ ಮಾಡ್ತಾ ಇದೆ ಇಲ್ಲಿ ಹತೋಟಿಗೆ ತರ್ತಾ ಇದೆ. ಸೊ ಈ ರೀತಿಯ ಒಂದು ರೋಲ್ ಅನ್ನ ನೋಡಿದ್ರೆ ಅಂದ್ರೆ ಭಾರತ ಶಾಂತಿ ಸ್ಥಾಪನೆಗೆ ಏನೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ಈ ಉದಾಹರಣೆಗಳನ್ನ ನೋಡಿದಾಗ ಭಾರತದ ಒಂದು ರೋಲ್ ಗೊತ್ತಾಗುತ್ತೆ. ಅಂದ್ರೆ ಜಾಗತಿಕವಾಗಿ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ಭಾರತ ಏನೆಲ್ಲ ಒಂದು ಪ್ರಯತ್ನವನ್ನ ಮಾಡಿದೆ ಅಂತ ಈ ಒಂದು ಉದಾಹರಣೆಗಳ ಮೂಲಕ ನಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್, ಗ್ರೋವಿಂಗ್ ಇನ್ಫ್ಲೂಯೆನ್ಸ್ ಇನ್ ಎಮರ್ಜಿಂಗ್ ಗ್ಲೋಬಲ್ ಆರ್ಡರ್. ಸೊ ಭಾರತದಿಂದ ಈ ರೀತಿಯ ಒಂದು ಏನಾಗತ್ತೆ ಅಂತಂದ್ರೆ ದ್ವಿಪಕ್ಷೀಯ ಒಂದು ಸಂಬಂಧಗಳ ಮೂಲಕ ಹೆಲ್ದಿ, ಓಕೆ, ಸೊ ಒಂದು ಆರೋಗ್ಯಯುತ ಒಂದು ದ್ವಿಪಕ್ಷೀಯ ಸಂಬಂಧಗಳು ಕೂಡ ಒಂದು ಮುಖಾಂತರ ಏನಾಗ್ತಾ ಇದೆ ಅಂತಂದ್ರೆ ಭಾರತದ ಕುರಿತು ಒಂದು ಪಾಸಿಟಿವ್ ಇಮೇಜ್ ಡೆವಲಪ್ ಆಗ್ತಾ ಇದೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಏನ್ ಮಾಡಿದೆ ಅಂತಂದ್ರೆ ಇರಾನ್ ಆಸ್ಕ್ಡ್ ಇಂಡಿಯಾ ಟು ಪ್ಲೇ ಅ ಪೀಸ್ ಮೇಕರ್ ಟು ರೋಲ್ ಟು ಡಿ ಎಸ್ಕೇಪ್ ಟೆನ್ಷನ್ ವಿತ್ ದ US. US ನಡುವೆ ಏನಾಗಿದೆ ಅಂತಂದ್ರೆ ಇಲ್ಲಿ US ಮತ್ತು ಇರಾನ್ ನಡುವೆ ಏನು ಸಂಘರ್ಷ ಇದೆಯಲ್ವಾ, ಸೊ ಈ ಸಂಘರ್ಷವನ್ನ ಉಪಶಮನಗೊಳಿಸಲಿಕ್ಕೆ ಅಥವಾ ಮಿಟಿಗೇಷನ್ ಮಾಡ್ಲಿಕ್ಕೆ ಸೊ ಇರಾನ್ ಅವರೇ ಭಾರತವನ್ನ ಸೊ ಇದರ ಕುರಿತು ಮಧ್ಯಸ್ಥಿಕೆಯನ್ನ ವಹಿಸ್ಕೊಳ್ಳಿಕ್ಕೆ ಭಾರತದ ನೆರವನ್ನ ಕೇಳಿದೆ. ಸೊ ಇಲ್ಲಿ ಒಂದ್ ಕೀ ವರ್ಡ್ ಇದೆ, UN ಪೀಸ್ ಕೀಪಿಂಗ್ ಅಂತ ಹೇಳಿ. ಅಂದ್ರೆ ವಿಶ್ವಸಂಸ್ಥೆ ಶಾಂತಿ ಪಾಲನೆ ಕಾಪಾಡುವಂಥದ್ದು. ಏನಿದೆ ಅಂತಂದ್ರೆ UN ಪೀಸ್ ಕೀಪಿಂಗ್ ಇಸ್ ಅ ಯುನಿಕ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ವಿಚ್ ಬ್ರಿಂಗ್ಸ್ ಟುಗೆದರ್. ಸೊ ಇದರಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದ್ರೆ ಟುಗೆದರ್ ಜನರಲ್ ಅಸೆಂಬ್ಲಿ, ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಬರುತ್ತೆ, ಅಂದ್ರೆ ಸಾಮಾನ್ಯ ಸಭೆ ಬರುತ್ತೆ. ದ ಸೆಕ್ಯೂರಿಟಿ ಕೌನ್ಸಿಲ್ UNSC ಬರುತ್ತೆ. ದ ಸೆಕ್ರೆಟರಿಯೇಟ್, ಗ್ರೂಪ್, ಪೊಲೀಸ್, contributors and the host government in a combined effort to maintain international peace and security.
ಅಂದ್ರೆ ಜಾಗತಿಕವಾಗಿ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ಸೊ ಈ ಎಲ್ಲ ಒಂದು ಸಂಸ್ಥೆಗಳನ್ನ ಒಗ್ಗೂಡಿಸುತ್ತೆ. ಎಸ್. ಸೊ ಇಲ್ಲಿ ಟ್ರೂಪ್ ಅಂತ ಬಂದಾಗ ಅಥವಾ ಪೊಲೀಸ್ ಅಂತ ಬಂದಾಗ ಸೊ ಇದರಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಸೊ ಇದನ್ನ ಕೂಡ ನೆಕ್ಸ್ಟ್ ಕೂಡ ನಾವು ನೋಡ್ತೀವಿ ನಾವು ಏನಂತಂದ್ರೆ ಬೇರೆ ದೇಶಗಳಲ್ಲಿ ಕಾನ್ಫ್ಲಿಕ್ಟ್ ಅಂತ ಬಂದಾಗ ಸೊ ಭಾರತದಿಂದನೂ ಕೂಡ ಏನ್ ಮಾಡ್ಲಾಗತ್ತೆ ಅಲ್ಲಿ ಸೈನ್ಯವನ್ನ ಕಳಿಸಲಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೌತ್ ಆಫ್ರಿಕಾದಲ್ಲಿ ಪ್ರತಿ ವರ್ಷದಿಂದ ಏನ್ ಮಾಡ್ತಾ ಇರೋದಂದ್ರೆ ಭಾರತದ ಅಂದ್ರೆ ಇಂಡಿಯನ್ ಆರ್ಮಿಯನ್ನ ಕಳಿಸ್ತಾರೆ. ಸೊ ನೆಕ್ಸ್ಟ್ ಕಲ್ಚರಲ್ ಡಿಪ್ಲೊಮ್ಯಾಸಿ ಅಂದ್ರೆ ಏನು ಸಾಂಸ್ಕೃತಿಕ ರಾಜತಾಂತ್ರಿಕೆ ಅಂತ. ಓಕೆ. ಸೊ ಏನಿದು ಅಂತಂದ್ರೆ ಭಾರತದ ಒಂದು ಏನು ಫಿಲಾಸಫಿ ಅಥವಾ ತತ್ವಶಾಸ್ತ್ರ ಏನಂತಂದ್ರೆ ಇಲ್ಲಿ ವಸುದೈವ ಕುಟುಂಬಕಂ ಅಂದ್ರೆ ಭಾರತ ಏನ್ ಕನ್ಸಿಡರ್ ಮಾಡುತ್ತೆ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಪರಿಭಾವಿಸುತ್ತೆ. ಸೊ ಹೀಗಾಗಿ ವಿಶ್ವವೇ ಒಂದು ಕುಟುಂಬವಾಗಿರುವಾಗ ವಿಶ್ವದ ಶಾಂತಿಯವನ್ನ ಕೂಡ ಬಯಸುತ್ತೆ ಭಾರತ. ಎಸ್. ಸೊ ನೆಕ್ಸ್ಟ್ ಆಕ್ಟಿವ್ ಪಾರ್ಟಿಸಿಪೇಟ್ ಇನ್ UN ಪೀಸ್ ಕೀಪಿಂಗ್. ಎಸ್. ಸೊ ಇಲ್ಲಿ ವಿಶ್ವಸಂಸ್ಥೆ ಏನ್ ಗುರಿಯನ್ನು ಹಾಕೊಂಡಿದ್ರೆ ಶಾಂತಿ ಸ್ಥಾಪನೆ ಪಾಲನಾ ಪಡೆ ಏನಿದೆ ಅಲ್ವಾ ಸೊ ಅದಕ್ಕೆ ಭಾರತ ಕೂಡ ತನ್ನ ಕೊಡುಗೆಯನ್ನ ನೀಡ್ತಾ ಇದೆ. ಓಕೆ. ಸೊ ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡೋಣ. ಸೊ ಪಾರ್ಟಿಸಿಪೇಟೆಡ್ ಇನ್ 49 ಮಿಷನ್. ಸೊ ಈ ರೀತಿಯ ಒಂದು US ಅಂದ್ರೆ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಮಿಷನ್ ಇದೆ ಅಲ್ವಾ ಸೊ ಈ ಒಂದು ಮಿಷನ್ ಅಲ್ಲಿ ಭಾರತ ಇಲ್ಲಿವರೆಗೆ 49 ಮಿಷನ್ಗಳಲ್ಲಿ ಭಾಗಿಯಾಗಿದೆ. ಓಕೆ. ಸೊ ಕರೆಂಟ್ಲಿ ಇಂಡಿಯನ್ ಆರ್ಮ್ ಫೋರ್ಸಸ್ ಡೆಪ್ಲಾಯ್ಡ್ ಅಕ್ರಾಸ್ 9 ಕಂಟ್ರೀಸ್ ಇನ್ ಪೀಸ್ ಕೀಪಿಂಗ್ ಮಿಷನ್ಸ್. ಸೊ ಭಾರತ ಇಲ್ಲಿ ಅಂದ್ರೆ ಇಲ್ಲಿಯವರೆಗೆ 9 ದೇಶಗಳಲ್ಲಿ ಏನ್ ಮಾಡಿದೆ ಅಂತಂದ್ರೆ ಶಾಂತಿ ಸ್ಥಾಪನೆ ಉದ್ದೇಶಕ್ಕಾಗಿ ತನ್ನ ಆರ್ಮಿಯನ್ನ ಡಿಪ್ಲಾಯ್ ಮಾಡಿದೆ ಅಥವಾ ನಿಯೋಜನೆಯನ್ನ ಮಾಡಿದೆ. ಸೊ ಹಾಗಿದ್ರೆ ಟ್ರೂಪ್ಸ್ ಯಾವೆಲ್ಲ ಪಡೆಗಳನ್ನ ಅಂತಂದ್ರೆ ಇಲ್ಲಿ contributed around 253 troops, the largest number from any country. ಸೊ ಈ ರೀತಿ 9 ದೇಶಗಳಲ್ಲಿ ಈ ಭಾರತದ ಸೈನ್ಯವನ್ನ ನಿಯೋಜನೆ ಮಾಡಿದಾರಲ್ವಾ ಸೊ ಅದರಲ್ಲಿ ಸುಮಾರು 2,53,000 ಜನರನ್ನ ನಿಯೋಜನೆ ಮಾಡಿದ್ದಾರೆ. ಸೊ ಇದು ಜಾಗತಿಕವಾಗಿ ನೋಡಿದ್ರೆ ಅತಿ ಹೆಚ್ಚು ಏನ್ ಮಾಡಿದೀವಿ ಅಂತಂದ್ರೆ ಭಾರತದಿಂದ ಸೈನಿಕರ ನಿಯೋಜನೆಯನ್ನ ಭಾರತದ ವತಿಯಿಂದ ಮಾಡಿದೀವಿ. ನೆಕ್ಸ್ಟ್ ಇವರಿಗೆ ಟ್ರೈನಿಂಗ್ ಅಂತಂದ್ರೆ ಸೊ ಇಂಡಿಯನ್ ಆರ್ಮಿ ಎಸ್ಟಾಬ್ಲಿಷ್ಡ್ ಸೆಂಟರ್ ಫಾರ್ UN ಪೀಸ್ ಕೀಪಿಂಗ್ ಇನ್ ನ್ಯೂ ಡೆಲ್ಲಿ. ಸೊ ನ್ಯೂ ಡೆಲ್ಲಿಯಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ ಫಾರ್ ಎದಕ್ಕೆ ಅಂತಂದ್ರೆ ವಿಶ್ವಸಂಸ್ಥೆ ಪೀಸ್ ಕೀಪಿಂಗ್ ಆಗಿ. ಓಕೆ. ಸೊ ಇವ್ರಿಗೆ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಸೊ ಎಲ್ಲಿ ಬೇರೆ ದೇಶಗಳಲ್ಲಿ ಶಾಂತಿ ಸ್ಥಾಪನೆಯ ಕುರಿತು ಇವ್ರಿಗೆ ಮಾಡ್ಲಾಗತ್ತೆ ತರಬೇತಿಯನ್ನ ನೀಡಲಾಗತ್ತೆ. ಹಾಗಿದ್ರೆ ಈ ಉಕ್ರೇನ್ ಮತ್ತು ರಷ್ಯಾ ನಡುವೆ ವಾರ್ ನಡೀತಾ ಇದೆ ಅಲ್ವಾ ಸೊ ಇದರಲ್ಲಿ ಶಾಂತಿಯನ್ನ ತರಲಿಕ್ಕೆ ಅಥವಾ ಯುದ್ಧವನ್ನ ಕೊನೆಗಾಣಲಿಕ್ಕೆ ಭಾರತ ಯಾವೆಲ್ಲ ಒಂದು ರೋಲ್ ಅನ್ನ ಪ್ಲೇ ಮಾಡಿದೆ ಅಥವಾ ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತಂದ್ರೆ ಇಲ್ಲಿ ಸೊ ಉಕ್ರೇನ್ಗೆ ಮಾನವೀಯ ನೆರವನ್ನ ನೀಡಿದ್ದಾರೆ. ಅಂದ್ರೆ ಸೊ ಇಲ್ಲಿ ಅವರಿಗೆ ಮೆಡಿಸಿನ್ ಆಗಿರಬಹುದು ಅಥವಾ ಮೆಡಿಕಲ್ ಇಕ್ವಿಪ್ಮೆಂಟ್ ಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಯುದ್ಧದಲ್ಲಿ ಗಾಯಗೊಂಡವರಿಗೆ ಸೊ ಈ ರೀತಿಯ ಒಂದು ವೈದ್ಯಕೀಯ ಒಂದು ಸಹಾಯವನ್ನ ಕೂಡ ಮಾಡಿದ್ದಾರೆ. ಹಾಗೆ ಡಿಪ್ಲೊಮ್ಯಾಟಿಕ್ ಬ್ಯಾಲೆನ್ಸಿಂಗ್ ಆಕ್ಟ್ ಅಂದ್ರೆ ಸೊ ಇಲ್ಲಿ ರಾಜತಾಂತ್ರಿಕ ಒಂದು ಏನು ಬ್ಯಾಲೆನ್ಸಿಂಗ್ ಅನ್ನ ಮಾಡುತ್ತೆ. ಅಂದ್ರೆ ಭಾರತ ಇಲ್ಲಿ ಯಾವುದೇ ಒಂದು ದೇಶದ ಪರವಾಗಿ ರೋಲ್ ಅನ್ನ ಪ್ಲೇ ಮಾಡೋದಿಲ್ಲ. ಉಕ್ರೇನ್ ವಾರ್ ಏನೋ ನಡೀತಾ ಇದೆ ಬಟ್ ಇದರಲ್ಲಿ ಯಾವುದೇ ಒಂದು ಪಕ್ಷದ ಪರವಾಗಿ ಭಾರತ ತನ್ನ ನಿಲುವನ್ನ ಘೋಷಣೆಯನ್ನ ಮಾಡಿಲ್ಲ. ಸೊ ನೆಕ್ಸ್ಟ್ ಮೀಡಿಯೇಟರ್ ಅಂದ್ರೆ ಮಧ್ಯಸ್ಥಗಾರನ ಆಗಿರುತ್ತೆ ಇದು. ಓಕೆ. ಸೊ ಇಂಡಿಯಾಸ್ ಎಬಿಲಿಟಿ ಟು ಸ್ಪೀಕ್ ರಷ್ಯಾ ಆಸ್ ಎ ಟ್ರಸ್ಟೆಡ್ ಪಾರ್ಟ್ನರ್. ಸೊ ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ಭಾರತ ರಷ್ಯಾವನ್ನ ಏನಂತ ಕರೆದಿದೆ ಅಂತಂದ್ರೆ ಆಲ್ ವೆದರ್ ಫ್ರೆಂಡ್. ಅಂದ್ರೆ ಸೊ ಭಾರತಕ್ಕೆ ಇದು ಸರ್ವಕಾಲಿಕ ಗೆಳೆಯ ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂತಂದ್ರೆ ರಷ್ಯಾವನ್ನ ಇತ್ತೀಚಿನ ಒಂದು ಮೀಟಿಂಗ್ ನಲ್ಲಿ ಪ್ರಧಾನಿಯವರು ಸೊ ಆಲ್ ವೆದರ್ ಫ್ರೆಂಡ್ ಅಂತ ಕರೆದಿದ್ದಾರೆ. ಅಂದ್ರೆ ಭಾರತ ಸೊ ಎಲ್ಲ ಸಮಯದಲ್ಲಿ ಅಂದ್ರೆ ಕಷ್ಟದ ಸಮಯದಲ್ಲಿ ಆಗಿರ್ಬೋದು ಅಥವಾ ಸಂತೋಷದ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ ರಷ್ಯಾ ಭಾರತಕ್ಕೆ ನೆರವಾಗಿದೆ. ಸೊ ಹೀಗಾಗಿ ಭಾರತ ಏನಾಗತ್ತೆ ಅಂತಂದ್ರೆ ಒಂದು ರಷ್ಯಾದ ಒಂದು ನಂಬಿಕಸ್ಥ ರಾಷ್ಟ್ರವಾಗಿರೋದ್ರಿಂದ ಸೊ ಇಲ್ಲಿ ಈ ರಷ್ಯಾ ಮತ್ತು ಉಕ್ರೇನ್ ವಾರ್ ಅಂತ ಬಂದಾಗ ಸೊ ಅದರ ಮಾತನ್ನ ಕೇಳಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಬ್ಯಾರಿಯರ್ಸ್ ಟು ಇಂಡಿಯಾ ಲೀಡರ್ಶಿಪ್ ಇನ್ ಗ್ಲೋಬಲ್ ಪೀಸ್ ಮೇಕಿಂಗ್ ಎಫರ್ಟ್ಸ್. ಅಂದ್ರೆ ಸೊ ಭಾರತ ಏನೋ ಇವಾಗ ಏನು ಜಾಗತಿಕವಾಗಿ ಶಾಂತಿ ಸ್ಥಾಪನೆಗಾಗಿ ಮಧ್ಯಸ್ಥಿಕೆಯನ್ನೇನೋ ವಹಿಸ್ಕೊಳ್ತಾ ಇದೆ. ಬಟ್ ಈ ರೀತಿಯ ಒಂದು ರೋಲ್ ಅನ್ನ ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಭಾರತಕ್ಕೆ ಯಾವೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಅಂತಂದ್ರೆ ಅಥವಾ ಅಡಚಣೆಗಳು ಉಂಟಾಗ್ತಾ ಇದೆ ಅಂತಂದ್ರೆ ಫಸ್ಟ್ ಒನ್ ರೀಜನಲ್ ಕಾನ್ಫ್ಲಿಕ್ಟ್. ರೀಜನಲ್ ಕಾನ್ಫ್ಲಿಕ್ಟ್ ಅಂತಂದ್ರೆ ಸೊ ನೆರೆ ಹೊರೆ ದೇಶಗಳ ಗಡಿ ಸಮಸ್ಯೆಗಳಿದೆ ಅದಕ್ಕೆ. ಹಾಗೆ ಮತ್ತೆ ಇನ್ನು ವಾಟರ್ ಡಿಸ್ಪ್ಯೂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಪಾಕಿಸ್ತಾನ ನಡುವೆ ಏನಿದೆ ಬಾರ್ಡರ್ ಡಿಸ್ಪ್ಯೂಟ್ ಇದೆ. ಹಾಗೆ ಚೀನಾ ಜೊತೆನೂ ಕೂಡ ಇದೆ. ಸೊ ಹೀಗಿರುವಾಗ ತನ್ನ ನೆರೆ ದೇಶಗಳ ಜೊತೆಗೇನೆ ಕಾನ್ಫ್ಲಿಕ್ಟ್ ಇರುವಾಗ
ಸೊ ಇಲ್ಲಿ ಭಾರತ ಅಂದ್ರೆ ಬೇರೆ ದೇಶಗಳು ಭಾರತವನ್ನ ಮೀಡಿಯೇಟರ್ ಆಗಿ ಹೇಗೆ ಅಕ್ಸೆಪ್ಟ್ ಮಾಡತ್ತೆ? ಓಕೆ. ಹಾಗೆ ಡೊಮೆಸ್ಟಿಕ್ ಚಾಲೆಂಜ್ ಅಂದ್ರೆ ಪ್ರಾದೇಶಿಕ ಅಥವಾ ಸ್ಥಳೀಯ ಒಂದು ಸಮಸ್ಯೆಗಳೇನಿದೆ ಅಂತಂದ್ರೆ ಇಲ್ಲಿ ಸೊ ಇನ್ಸರ್ಜೆನ್ಸಿ. ಸೊ ನೀವು ನೋಡಿರ್ಬೋದು ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ. ಕೇವಲ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ಛತ್ತೀಸ್ಗಢ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇಲ್ಲೆಲ್ಲ ಏನಾಗ್ತಾ ಇದೆ, ನಕ್ಸಲ್ ಅಟ್ಯಾಕ್ಗಳಾಗ್ತಾ ಇದೆ. ಹಾಗೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಡಿಸ್ಟ್ರಾಕ್ಟ್ ಫ್ರಮ್ ದ ಇಂಡಿಯಾಸ್ ಎಬಿಲಿಟಿ ಟು ಪ್ರೊಜೆಕ್ಟ್ ಇಟ್ ಸೆಲ್ಫ್ ಆಸ್ ಎ ಮಾಡೆಲ್ ಫಾರ್ ಪೀಸ್. ಎಸ್, ಈ ರೀತಿಯ ಒಂದು ಆಂತರಿಕವಾಗಿಯೇ ಶಾಂತಿಯನ್ನ ಕಾಪಾಡಿಕೊಳ್ಳಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಸೊ ಇದು ಏನಾಗುತ್ತೆ, ಜಾಗತಿಕವಾಗಿ ನಾವು ಒಬ್ಬ ರೋಲ್ ಮಾಡೆಲ್ ಆಗಿ ಅಥವಾ ಈ ಜಾಗತಿಕವಾಗಿ ಶಾಂತಿಯನ್ನ ಸ್ಥಾಪನೆ ಮಾಡುವ ಒಂದು ಪಾತ್ರದಲ್ಲಿ ರೋಲ್ ಮಾಡೆಲ್ ಆಗ್ಲಿಕ್ಕೆ ನಮ್ಗೆ ಇದು ಅಡ್ಡಿ ಆಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೊ ಇಲ್ಲಿ ಮಣಿಪುರ್ನಲ್ಲಿ ನಡೆದಂತಹ ಒಂದು ದಾಳಿಯನ್ನು ಹತ್ತಲಿಕ್ಕೆ ಸರ್ಕಾರ ಏನ್ ಕ್ರಮಗಳನ್ನ ಕೈಗೊಳ್ಳತ್ತಲ್ವಾ, ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರವನ್ನ ಟೀಕೆ ಮಾಡಿ ಇದೇನ್ ಹೇಳುತ್ತೆ ಅಂತಂದ್ರೆ, ಅಂದ್ರೆ ವಿಶ್ವಸಂಸ್ಥೆ ಸೊ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಾ ಇದೆ ಭಾರತದಲ್ಲಿ ಅಂತ ಹೇಳುತ್ತೆ. ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತಂದ್ರೆ ಏನ್ ಅರ್ಥ ಆಗತ್ತೆ, ಅಲ್ಲಿ ಹಿಂಸೆಯನ್ನ ಪ್ರಚೋದಿಸಿದಂತ ಆಗತ್ತೆ. ಬಟ್ ಇಲ್ಲಿ ಭಾರತದ ರೋಲ್ ಏನಾಗಿರ್ಬೇಕು, ಪೀಸ್ ಕೀಪಿಂಗ್ ಆಗಿರಬೇಕು ಅಂತ. ಓಕೆ. ನೆಕ್ಸ್ಟ್ ಜಿಯೋ ಪೊಲಿಟಿಕಲ್ ಅಲೈನ್ಮೆಂಟ್ಸ್. ಯಾವ ರೀತಿ ಅಂತಂದ್ರೆ ಇಲ್ಲಿ ಭಾರತ ಏನ್ ಮಾಡ್ತಾ ಇದೆ ಅಂತಂದ್ರೆ ರೀಜನಲ್ ಗ್ರೂಪಿಂಗ್ಸ್ ನ ಮಾಡ್ತಾ ಇದೆ, ಅಂದ್ರೆ ಪ್ರಾದೇಶಿಕ ಗ್ರೂಪಿಂಗ್ಸ್ ನ ಮಾಡ್ತಾ ಇದೆ. ಅಂದ್ರೆ ಸೊ ಇಲ್ಲಿ ಲೈಕ್ ಮೈಂಡೆಡ್ ಕಂಟ್ರಿಗಳು ಏನ್ ಮಾಡ್ತಾ ಇದೆ, ಇಲ್ಲಿ ಪ್ರತ್ಯೇಕವಾಗಿ ಏನು ಗ್ರೂಪಿಂಗ್ ಅನ್ನ ಮಾಡ್ತಾ ಇದೆ. ಹಾಗೆ ಡಿಪ್ಲೊಮ್ಯಾಟಿಕ್ ಕೆಪಾಸಿಟಿ ಅಂದ್ರೆ ರಾಜತಾಂತ್ರಿಕ ಒಂದು ಸಾಮರ್ಥ್ಯವನ್ನ ನೋಡೋದಾದ್ರೆ ಸೊ ಹಿಯರ್ ಕಂಪೇರ್ ಟು ಎಸ್ಟಾಬ್ಲಿಷ್ ಗ್ಲೋಬಲ್ ಪವರ್ಸ್ ಲೈಕ್ USA ಮತ್ತೆ UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಹೋಲಿಸಿದ್ರೆ ಭಾರತದ ಒಂದು ರಾಜತಾಂತ್ರಿಕ ಕೆಪಾಸಿಟಿ ಅನ್ನುವಂಥದ್ದು ಏನಿದೆ ಅಂತಂದ್ರೆ ತುಂಬಾ ಕಡಿಮೆ ಇದೆ. ಅಂದ್ರೆ ಭಾರತ ಇನ್ ಕೇಸ್ ಯಾವುದೇ ಒಂದು ದೇಶಗಳ ನಮಗೆ ವಿವಾದ ಅಂತ ಬಂದಾಗ ಸೊ ಇಲ್ಲಿ ಯಾವುದೇ ಒಂದು ಪಕ್ಷವನ್ನ ಟೀಕೆ ಮಾಡೋದಾಗ್ಲಿ ಅಥವಾ ಸೊ ನೇರವಾಗಿ ಯಾವುದೇ ಒಂದು ಪಕ್ಷದ ಪರವಾದ ಒಂದು ನಿಲುವನ್ನ ತೆಗೆದುಕೊಳ್ಳೋದಿಲ್ಲ. ಸೊ ಇದರ ಒಂದು ವೇ ಫಾರ್ವರ್ಡ್ ನಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಸೊ ಅಂದ್ರೆ ಇದನ್ನ ಹೇಗೆ ಬ್ಯಾಲೆನ್ಸಿಂಗ್ ಆಗಿ ಬರಿಬೇಕಂತಂದ್ರೆ ಸೊ ಇಲ್ಲಿ ಇಶ್ಯೂಸ್ ಏನಿದೆ ಅಲ್ವಾ, ಅಂದ್ರೆ ಭಾರತ ಒಂದು ಜಾಗತಿಕವಾಗಿ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ಏನೆಲ್ಲ ಅಡಚಣೆಗಳಾಗ್ತಾ ಇದೆ ಅಲ್ವಾ, ಸೊ ಆ ಅಡಚಣೆಯನ್ನ ಮೀರಿ ಭಾರತ ಏನು ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದನ್ನ ನಾವ್ ಏನ್ ಮಾಡ್ಬೇಕು, ಇಲ್ಲಿ ವೇ ಫಾರ್ವರ್ಡ್ ನಲ್ಲಿ ಬರೀಬೇಕು. ಎಸ್. ಸೊ ಇಂಡಿಯಾದ ರೋಲ್ ಆಸ್ ವಿಶ್ವ ಬಂಧು ಅಂದ್ರೆ ಸೊ ಭಾರತ ಯಾವ ರೀತಿ ಗುರುತಿಸ್ಕೊಳ್ಬೇಕನ್ನ ಅಂದ್ರೆ ತನ್ನನ್ನ ತಾನು ಸೊ ನಾನು ಒಬ್ಬ ಅಂದ್ರೆ ವಿಶ್ವದ ಒಬ್ಬ ಗೆಳೆಯನಾಗಿ ಇದೀನಿ ಅನ್ನೋ ತರ ಏನ್ ಮಾಡ್ಬೇಕು, ಇಲ್ಲಿ ಭಾರತ ತನ್ನನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಮೋರ್ ಪ್ರೋ ಆಕ್ಟಿವ್ ಸ್ಟ್ಯಾಂಡ್ಸ್ ಸೊ ಅಂದ್ರೆ ಸೊ ಇಲ್ಲಿ ಭಿನ್ನ ಅಥವಾ ಏನು ದೃಢವಾದ ನಿಲುವುಗಳನ್ನ ಸೊ ಇಲ್ಲಿ ತೆಗೆದುಕೊಳ್ಬೇಕಾಗತ್ತೆ, ದೃಢ ನಿಲುವು. ಹಾಗೆ ಪಾರ್ಟ್ನರ್ಶಿಪ್ ಅಂದ್ರೆ ಯಾವುಗಳ ಜೊತೆಗೆ ಇಲ್ಲಿ ಪಾರ್ಟ್ನರ್ಶಿಪ್ ಅಥವಾ ಮೈತ್ರಿಯನ್ನ ಅಥವಾ ಪಾಲುದಾರಿಕೆಯನ್ನ ಮಾಡ್ಕೊಳ್ಬೇಕಾಗಂತಂದ್ರೆ ಸಮಾನ ಮನಸ್ಕ ದೇಶಗಳ ಜೊತೆಗೆ. ಫಾರ್ ಎಕ್ಸಾಂಪಲ್ ಇವಾಗ ಸೌತ್ ಆಫ್ರಿಕಾ, ಬ್ರೆಜಿಲ್, ಇಂಡೋನೇಷ್ಯಾ ಸೊ ಈ ಒಂದು ದೇಶಗಳ ನಡುವೆ ಅಂದ್ರೆ ಸೊ ಇವು ಕೂಡ ಏನ್ ಮಾಡತ್ತಂತಂದ್ರೆ ಜಾಗತಿಕವಾಗಿ ಶಾಂತಿಯನ್ನ ಬಯಸುವಂತ ದೇಶಗಳಾಗಿವೆ. ಕೆಪಾಸಿಟಿ ಬಿಲ್ಡಿಂಗ್ ಸಾಮರ್ಥ್ಯ ನಿರ್ಮಾಣ. ಸೊ ಯಾವ ರೀತಿ ಸಾಮರ್ಥ್ಯವನ್ನ ನಿರ್ಮಾಣ ಮಾಡ್ಬೇಕಂತಂದ್ರೆ ಇಲ್ಲಿ ಸ್ಟಡಿ ಗ್ಲೋಬಲ್ ಕಾನ್ಫ್ಲಿಕ್ಟ್ ಅಂದ್ರೆ ಜಾಗತಿಕವಾಗಿ ಯಾವ ರೀತಿ ಸಂಘರ್ಷಗಳಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಸಂಘರ್ಷಗಳಾಗ್ತಾ ಇದೆ, ಸಂಘರ್ಷ ಉಂಟಾದ ಸಂದರ್ಭದಲ್ಲಿ ಬೇರೆ ದೇಶಗಳು ಅದನ್ನ ಯಾವ ರೀತಿ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ಕ್ರಮನ ಕೈಗೊಳ್ಳುತ್ತೆ ಅನ್ನೋದನ್ನ ಏನ್ ಮಾಡ್ಬೇಕು, ಇಲ್ಲಿ ಅಧ್ಯಯನ ಮಾಡಬೇಕು. ಹಾಗೆ ಡೆವಲಪ್ ರೆಸಲ್ಯೂಷನ್ ಸ್ಟ್ರಾಟಜಿ ಸಿಮಿಲರ್ ಟು ನಾರ್ವೆ ಪೀಸ್ ಯೂನಿಟ್ ಇನ್ ಓಸ್ಲೋ. ಸೊ ಇಲ್ಲಿ ನಾರ್ವೆ ಓಸ್ಲೋದಲ್ಲಿ ಯಾವ ರೀತಿ ಒಂದು ನಾರ್ವೆ ಒಂದು ಶಾಂತಿಯ ಒಂದು ಒಪ್ಪಂದವನ್ನ ಮಾಡ್ಲಾಗತ್ತಲ್ವಾ, ಸೊ ಅದೇ ರೀತಿ ಕೂಡ ಭಾರತ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಶಾಂತಿ ಸ್ಥಾಪನೆಗೆ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸೊ ಹಿಯರ್ ಮನಾಮಾ ಡಿಕ್ಲೇರೇಷನ್ ಅಂತ ಬರುತ್ತೆ. ಹಾಗಿದ್ರೆ ಏನಿದು ಮನಾಮಾ ಡಿಕ್ಲೇರೇಷನ್ ಅಂತಂದ್ರೆ ಸೊ ಈ ಒಂದು ಘೋಷಣೆ ಮನಾಮಾ ಘೋಷಣೆ ಅಂತ ಕರಿಬಹುದು ಇದನ್ನ, ಮನಾಮಾ ಡಿಕ್ಲೇರೇಷನ್. ಸೊ ನಮ್ದು ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಘೋಷಣೆಯನ್ನ ಯಾರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅರಬ್ ಲೀಗ್. ಸೊ ಈ ಅರಬ್ ಲೀಗ್ ಅನ್ನುವಂಥದ್ದು ಏನಂತಂದ್ರೆ ಇದನ್ನ 1945ರಲ್ಲಿ ಸ್ಥಾಪನೆ ಮಾಡ್ಲಾಗತ್ತೆ. ಸೊ ಇದರಲ್ಲಿ ಯಾವೆಲ್ಲ ದೇಶಗಳು ಬರುತ್ತೆ ಅಂತಂದ್ರೆ ಕಂಟ್ರೀಸ್ ಫ್ರಮ್ ಮಿಡಲ್ ಈಸ್ಟ್ ಅಂತಂದ್ರೆ ಯಾವೆಲ್ಲ ಬರುತ್ತೆ, ಟರ್ಕಿ ಆಗಿರ್ಬೋದು, ಇರಾನ್. ಸೊ ಈ ರೀತಿಯ 22 ದೇಶಗಳು ಮಿಡಲ್ ಈಸ್ಟ್ ನಲ್ಲಿ ಬರುತ್ತೆ. ಸೊ ಅದನ್ನು ಒಳಗೊಂಡಂತ ಒಂದು ಲೀಗ್ ಆಗಿದೆ. ಹಾಗೆ ನಾರ್ತ್ ಅಮೆರಿಕಾದಲ್ಲಿ ಸುಮಾರು 12 ಕಂಟ್ರಿಗಳು ಬರುತ್ತೆ.
ಸೊ ಅದನ್ನ ಒಳಗೊಂಡ ಒಂದು ಲೀಗ್ ಆಗಿದೆ. ಓಕೆ, ಅಥವಾ ಒಂದು ಕೂಟ ಆಗಿದೆ. ಓಕೆ, ಹಾಗಿದ್ರೆ ಇದರ ಉದ್ದೇಶ ಏನಂತಂದ್ರೆ ಟು ಕಾಲ್ ಫಾರ್ ಡಿಪ್ಲೈನ್ UN ಪೀಸ್ ಪೇಪರ್ ಇನ್ ಅಕ್ಯುಪೈಡ್ ಥೈಲ್ಯಾಂಡ್. ಸೊ ಅಂದ್ರೆ ಈ ಅರಬ್ ಲೀಗ್ ಏನ್ ಮಾಡತ್ತೆ ಅಂತಂದ್ರೆ, ಸೊ ಈ ವಿಶ್ವಸಂಸ್ಥೆಯಲ್ಲಿ ಏನಿದೆ UN ಪೀಸ್ ಕೀಪಿಂಗ್ ಫೋರ್ಸ್ ಇದೆ ಅಲ್ವಾ, ಸೊ ಅವರನ್ನ ಸೊ ಈ ಪ್ಯಾಲೆಸ್ಟೈನ್ ನಲ್ಲಿ ಏನ್ ಮಾಡೋದು, ಡೆಪ್ಲಾಯ್ ಮಾಡೋದು. ಯಾಕೆ ಅಂತಂದ್ರೆ ಇಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಾರ್ ನಡೀತಾ ಇದೆ. ಓಕೆ, ಸೊ ಇದರ ಉದ್ದೇಶನಲ್ಲಿ UN ಪೀಸ್ ಕೀಪಿಂಗ್ ಶಾಂತಿ ಸ್ಥಾಪನೆ ಮಾಡುವಂತ ಉದ್ದೇಶ ಹೊಂದಿದೆ. ಸೊ ಹೀಗಾಗಿ ಶಾಂತಿ ಸ್ಥಾಪನೆಗಾಗಿ ಸೊ ಈ UN ಪೀಸ್ ಪೇಪರ್ನ ಸೊ ಡೆಪ್ಲಾಯ್ ಮಾಡ್ಬೇಕಂತ ಹೇಳಿ ಏನ್ ಮಾಡಿದೆ, ಕರೆಯನ್ನ ಕೊಟ್ಟಿದೆ. ಎಸ್, ಸೊ ನೆಕ್ಸ್ಟ್ ಟಾಪಿಕ್, ರೈಸ್ ಆಫ್ ಮಿನಿ ಲ್ಯಾಟರ್ಸ್. ಸೊ ಇಲ್ಲಿ ಮಿನಿ ಲ್ಯಾಟರ್ಸ್ ಅಂತಂದ್ರೆ ಏನಂತಂದ್ರೆ, ಇಲ್ಲಿ ಡೆಫಿನಿಷನ್ ನೋಡೋಣ. ಫಸ್ಟ್ ಮಿನಿ ಲ್ಯಾಡರ್ಸ್ ಅಂತಂದ್ರೆ, ಮಿನಿ ಲ್ಯಾಡರ್ಸ್ ಆರ್ ಇನ್ಫಾರ್ಮಲ್ ಅಂಡ್ ಟಾರ್ಗೆಟೆಡ್ ಗ್ರೂಪಿಂಗ್ ವಿತ್ ಫ್ಯೂ ಸ್ಟೇಟ್. ಸೊ ಯೂಶಲಿ ಸಾಮಾನ್ಯವಾಗಿ 3 ಅಥವಾ 4 ಏನ್ ಮಾಡುತ್ತೆ ಅಂದ್ರೆ ದೇಶಗಳು ಇಲ್ಲಿ ಒಂದು ಗ್ರೂಪಿಂಗ್ ಅನ್ನ ಮಾಡಿಕೊಳ್ಳುತ್ತೆ. ಓಕೆ, ಸೊ ಮಲ್ಟಿಲ್ಯಾಟ್ರಲ್ ಅಂತಂದ್ರೆ ಏನು, ಸೊ 4 ಆರ್ ಮೋರ್ ದ್ಯಾನ್ 4 ಕಂಟ್ರಿಗಳು ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಒಂದು ಗ್ರೂಪ್ ಅನ್ನ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ಇದಕ್ಕೆ ಮಲ್ಟಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಇಲ್ಲಿ ಮಿನಿ ಲ್ಯಾಟ್ರಲ್ ಅಂತಂದ್ರೆ ಮಲ್ಟಿಲ್ಯಾಟ್ರಲ್ ಅಂತ ಸಣ್ಣದು, ಅಂದ್ರೆ ಒಂದು ಸಣ್ಣ ಗುಂಪು ಅಂತ. ಓಕೆ, ಎಸ್. ಸೊ ಹಿಯರ್ ಯಾವ ಉದ್ದೇಶಕ್ಕೆ ಅಂತಂದ್ರೆ, ಅಡ್ರೆಸ್ ಸ್ಪೆಸಿಫಿಕ್ ಥ್ರೆಟ್, ಕಾಂಟಿಂಜೆನ್ಸಿ, ಸೆಕ್ಯೂರಿಟಿ ಇಶ್ಯೂ, ಶೇರಿಂಗ್ ದಿ ಸೇಮ್ ಇಂಟ್ರೆಸ್ಟ್. ಅಂದ್ರೆ ಸೊ ಇಲ್ಲಿ ಯಾವ ಒಂದು ಸಮಾನ ಮನಸ್ಕ ದೇಶಗಳಿರುತ್ತಲ್ವಾ, ಸೊ ಆ ದೇಶಗಳು ತಮ್ಮಲ್ಲಿರುವ ಒಂದು ಸಾಮಾನ್ಯ ಒಂದು ಏನು ಇಶ್ಯೂಸ್ ಇರುತ್ತಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ಯು ಎಸ್ ಆಗಿರ್ಬೋದು, ಅಥವಾ ಏನು ಜಪಾನ್ ಆಗಿರ್ಬೋದು, ಇಂಡಿಯಾ ಅಂತ ಬಂದಾಗ ಸೊ ಟೆರರಿಸಂ ಏನಾಗಿರಬಹುದು ಅಲ್ಲಿ ಕಾಮನ್ ಆಗಿರಬಹುದು. ಓಕೆ, ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಅವು ಒಗ್ಗೂಡಿ ಭಯೋತ್ಪಾದನೆಯನ್ನ ಹೇಗೆ ಎದುರಿಸ್ಬೇಕಂತ ಹೇಳಿ ಏನ್ ಮಾಡುತ್ತೆ, ಪ್ಲಾನಿಂಗ್ ಅನ್ನ ಮಾಡುತ್ತೆ. ಸೊ ಅದೇ ರೀತಿ ಎಕ್ಸಾಂಪಲ್ ನ ಕೊಟ್ಟಿರೋದು, ಅದೇ ರೀತಿ ಇಲ್ಲಿ ದೇಶಗಳು ಏನ್ ಮಾಡುತ್ತೆ ಅಂತಂದ್ರೆ ಗ್ರೂಪಿಂಗ್ ಅನ್ನ ಮಾಡಿಕೊಳ್ಳುತ್ತೆ. ಸೊ ಹಿಯರ್, ಸೊ ಯಾಕೆ ಈ ಮಿನಿಲ್ಯಾಟ್ರಲ್ಸ್ ಅಥವಾ ಈ ಒಂದು ಮಿನಿಲ್ಯಾಟ್ರಲ್ಸ್ ಉದಯ ಅನ್ನುವಂಥದ್ದು ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಚೀನೀಸ್ ಅಗ್ರೆಷನ್ ಇನ್ ದ ಇಂಡೋ ಪೆಸಿಫಿಕ್ ಹ್ಯಾಸ್ ಪ್ರಾಂಪ್ಟೆಡ್ ದಿ ಎಮರ್ಜೆನ್ಸ್ ಆಫ್ ಸ್ಕ್ವಾಡ್. ಸೊ ಅಂದ್ರೆ ಸೊ ಈ ಇಂಡೋ ಪೆಸಿಫಿಕ್ ರೀಜನ್ ಏನ್ ಬರುತ್ತಲ್ವಾ, ಸೊ ಈ ಒಂದು ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಚೀನಾದ ಉಪಸ್ಥಿತಿ. ಓಕೆ, ಸೊ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಈ ಪ್ರದೇಶ ಎಲ್ರಿಗೂ ಕೂಡ ಮುಕ್ತವಾಗಿರೋದ್ರಿಂದ ಸೊ ಇಲ್ಲಿ ಚೀನಾ ಏನ್ ಮಾಡ್ತಾ ಇದೆ ಅಂತಂದ್ರೆ ತನ್ನ ನೌಕಾ ನೆಲೆಯನ್ನ ಮತ್ತೆ ಅದರ ಜೊತೆಗೆ ಇಲ್ಲಿ ಮಿಲಿಟರಿ ಪಡೆಯನ್ನ ಏನ್ ಮಾಡ್ತಾ ಇದೆ, ಇಲ್ಲಿ ನಿಯೋಜನೆಯನ್ನ ಮಾಡ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಏನ್ ಮಾಡಿದೆ ಅಂತಂದ್ರೆ, ಸೊ ಈ ಒಂದು ಪ್ರದೇಶವು ಕೂಡ ಎಲ್ರಿಗೂ ಕೂಡ ಮುಕ್ತವಾಗಿರಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಎಲ್ಲ ದೇಶಗಳು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ದೇಶಗಳು ಏನ್ ಮಾಡಿದೆ ಅಂತಂದ್ರೆ ತಮ್ಮ ಒಂದು ಗ್ರೂಪಿಂಗ್ ಅನ್ನ ಮಾಡ್ಕೊಂಡಿದೆ. ಸೊ ಇದರಲ್ಲಿ ಯಾರೆಲ್ಲ ಬರ್ತಾರೆ ಈ ಒಂದು ಸ್ಕ್ವಾಡ್ ಅಲ್ಲಿ ಅಂತಂದ್ರೆ, USA ಇದೆ, ಆಸ್ಟ್ರೇಲಿಯಾ ಇದೆ, ಫಿಲಿಪೈನ್ಸ್ ಇದೆ, ಜಪಾನ್ ಇದೆ. ಓಕೆ, ಸೊ ಕನ್ಫ್ಯೂಸ್ ಆಗಬೇಡಿ. ಏನಂತಂದ್ರೆ ಇಲ್ಲಿ ಕ್ವಾಡ್ ಅನ್ನುವಂಥದ್ದು ಕೂಡ ಬರುತ್ತೆ, ಅಂದ್ರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್, ಅಂದ್ರೆ ಚತುರ್ಭುಜ ಭದ್ರತಾ ಮಾತುಕತೆ ಅಂತ ಕೂಡ ಬರುತ್ತೆ. ಸೊ ಅದರಲ್ಲಿ ಕೂಡ USA ಬರುತ್ತೆ, ಕಾಮನ್ ಕಂಟ್ರಿಗಳೇ ಆಗಿರುತ್ತೆ. ಇಲ್ಲಿ USA ಇದೆ, ಆಸ್ಟ್ರೇಲಿಯಾ ಇದೆ, ಹಾಗೆ ಜಪಾನ್ ಇದೆ, ಹಾಗೆ ನಮ್ಮ ಭಾರತ ಕೂಡ ಇದೆ, ಅಂದ್ರೆ ಇಂಡಿಯಾ ಇದೆ. ಎಸ್, ಸೊ ಇದರಲ್ಲಿ ಸ್ಕ್ವಾಡ್ ನಲ್ಲಿ ಏನಿದೆ ಅಂತಂದ್ರೆ ಫಿಲಿಪೈನ್ಸ್ ಒಂದು ಕಂಟ್ರಿ ಏನ್ ಬರುತ್ತೆ ಇಲ್ಲಿ ಬರುತ್ತೆ. ಓಕೆ, ಎಸ್. ಸೊ ಇಲ್ಲಿ ಸ್ಕ್ವಾಡ್ ಅಂತ ಬಂದ್ರೆ ಇಲ್ಲಿ ಫಿಲಿಪೈನ್ಸ್ ಬರುತ್ತೆ, ಸ್ಕ್ವಾಡ್ ಅಂತ ಬಂದ್ರೆ ಇಲ್ಲಿ ಅದ್ರ ಬದಲಿಗೆ ಇಲ್ಲಿ ಇಂಡಿಯಾ ಬರುತ್ತೆ. ಎಸ್, ಸೊ ಇದು ನಾವು ಪ್ರೀಮಿಯರ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಹಾಗಿದ್ರೆ ಈ ರೀತಿಯ ಒಂದು ಮಿನಿ ಲ್ಯಾಟರ್ ಅಥವಾ ಈ ರೀತಿಯ ಒಂದು ಸಣ್ಣ ಗುಂಪುಗಳು ರಚನೆ ಆಗ್ಲಿಕ್ಕೆ ಯಾವೆಲ್ಲ ಕಾರಣ ಇದಕ್ಕೆ ಮೇನ್ ಫ್ಯಾಕ್ಟರ್ ಆಗತ್ತೆ ಅಂತಂದ್ರೆ ಇಲ್ಲಿ ಫೇಲ್ಯೂರ್ ಆಫ್ ದ ಮಲ್ಟಿಲ್ಯಾಟರಲ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಬಹು ಪಕ್ಷೀಯ ಒಂದು ಸಂಸ್ಥೆಗಳ ಒಂದು ವಿಫಲತೆ. ಸೊ ಈಗಾಗಲೇ ಅಸ್ತಿತ್ವದಲ್ಲಿ ಹಲವಾರು ಏನಂತಂದ್ರೆ 4 ಆರ್ 5 ಏನು ಇದಕ್ಕೆ 4ಕ್ಕಿಂತ ಹೆಚ್ಚಿನ ಒಂದು ಸದಸ್ಯರಿರುವಂತ ಗ್ರೂಪಿಂಗ್ ಕೂಡ ಇದೆ. ಸೊ ಹೀಗಿದ್ದಾಗ ಏನಾಗ್ತಾ ಇದೆ ಅಂತಂದ್ರೆ ಅವುಗಳು ವಿಫಲತೆಯನ್ನ ಕಾಣ್ತಾ ಇದೆ. ಅಂದ್ರೆ ಇವಾಗ ಏನು ಈ ಸೇಮ್ ಇಂಟ್ರೆಸ್ಟ್ ಬರುತ್ತಲ್ವಾ, ಸೆಕ್ಯೂರಿಟಿ ಆಗಿರ್ಬೋದು, ಇತರ ಕುರಿತು ಸಮಸ್ಯೆಗೆ ಪರಿಹಾರವನ್ನ ಒದಗಿಸ್ಲಿಕ್ಕೆ ಸೊ ಈ ಸಂಸ್ಥೆಗಳು ವಿಫಲವಾಗ್ತಾ ಇದೆ. ಓಕೆ,
ಫಾರ್ ಎಕ್ಸಾಂಪಲ್ ಇವಾಗ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಕುರಿತು ಆಲ್ರೆಡಿ ಇವಾಗ ಏನಿದೆ ಅಂದ್ರೆ ಮಲ್ಟಿಲ್ಯಾಟ್ರಲ್ ಏನಿದೆ ಅಂತಂದ್ರೆ ಗ್ರೂಪಿಂಗ್ ಕೂಡ ಇದೆ. ಬಟ್ ಅವು ಇದನ್ನ ಫೇಸ್ ಮಾಡ್ಲಿಕ್ಕೆ ವಿಫಲವಾಗಿದೆ. ಹಾಗೆ ಹೈಟಿಂಗ್ ದ ಗ್ರೇಟರ್ ಪವರ್ ರಿವಲ್ರಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡಿರ್ಬೋದು US ಮತ್ತೆ ಚೀನಾ ನಡುವೆ ಏನಾಗ್ತಾ ಇದೆ, ಇವಾಗ ಟ್ರೇಡ್ ವಾರ್ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸೊ ಇದು ಅಗತ್ಯ ಆಗತ್ತೆ. ಹಾಗೆ ಚೇಂಜಿಂಗ್ ಬ್ಯಾಲೆನ್ಸಿಂಗ್ ಆಫ್ ಪವರ್, ಹಾಗೆ ಫಾಲೋಔಟ್ ಆಫ್ COVID-19 ಪ್ಯಾಂಡಮಿಕ್ ವಿಚ್ ರಿವೀಲ್ಡ್ ವಲ್ನರಬಿಲಿಟೀಸ್ ಆಫ್ ಮಲ್ಟಿಲ್ಯಾಟರಲ್ ಇನ್ಸ್ಟಿಟ್ಯೂಷನ್. ಎಸ್, ಸೊ ಯಾವಾಗ ಈ COVID-19 ಅಂತ ಬರತ್ತಲ್ವಾ, ಸೊ ಈ ಸಂದರ್ಭದಲ್ಲಿ WHO ಬ್ಲೇಮ್ ಮಾಡಲಾಗತ್ತೆ. ಯಾಕಂದ್ರೆ ಅದು ಕೋವಿಡ್ ಏನಾಗತ್ತೆ ಅಂದ್ರೆ ಸ್ಪ್ರೆಡ್ ಆಗದಂತೆ ತಡೀಲಿಕ್ಕೆ ಅದು ವಿಫಲ ಆಗತ್ತೆ. ಸೊ ಅದರೊಟ್ಟಿಗೆ ಕೋವಿಡ್ ಪ್ಯಾಂಡಮಿಕ್ ಏನು ಸ್ಪ್ರೆಡ್ ಆಗ್ಲಿಕ್ಕೆ ಕಾರಣವಾದಂತಹ ಚೀನಾದ ಮೇಲೆ ಅದು ಯಾವುದೇ ಒಂದು ಕಠಿಣವಾದಂತಹ ಒಂದು ಆಕ್ಷನ್ ತೆಗೆದುಕೊಳ್ಳೋದಿಲ್ಲ. ಸೊ ಈ ಕಾರಣಕ್ಕಾಗಿ ಏನ್ ಮಾಡತ್ತೆ ಅಂತಂದ್ರೆ ಇಂತಹ ಒಂದು ಇಶ್ಯೂಗಳನ್ನ ಫೇಸ್ ಮಾಡ್ಲಿಕ್ಕೆ ಸ್ವತಃ ಏನ್ ಮಾಡತ್ತೆ ಅಂದ್ರೆ ಕೆಲವೊಂದಿಷ್ಟು ದೇಶಗಳು ಸಣ್ಣ ಗ್ರೂಪ್ಗಳನ್ನ ಕ್ರಿಯೇಟ್ ಅನ್ನ ಮಾಡಿಕೊಳ್ಳುತ್ತೆ. ಹಾಗಿದ್ರೆ ಈ ರೀತಿಯ ಒಂದು ಮಿನಿಲ್ಯಾಟರಲಿಸಮ್ಗಳ ಉಪಯೋಗ ಏನಂತಂದ್ರೆ, ಸೊ ಈ ಒಂದು ಗ್ರೂಪಿಂಗ್ಗಳಲ್ಲಿ ಏನಾಗತ್ತೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸೊ ಇದರಲ್ಲಿ 3 or 4 ಕಂಟ್ರಿಗಳು ಮಾತ್ರ ಇರುತ್ತೆ. ಓಕೆ, ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಡಿಸಿಷನ್ ನಾವು ಈಸಿಯಾಗಿ ತೊಗೊಳ್ಬಹುದು, ಏನೇ ಚೇಂಜಸ್ ಕೂಡ ಮಾಡ್ಬೋದು. ಸೊ ಇನ್ ಕೇಸ್ ಏನಾದ್ರು ಮಲ್ಟಿಲ್ಯಾಟ್ರಲ್ ಆಗಿದ್ರೆ ಸೊ ಅಲ್ಲಿ ಏನಾಗತ್ತೆ ಅಂದ್ರೆ ಮೋರ್ ದೆನ್ 4 or ಅಥವಾ ಜಾಸ್ತಿ ಕೂಡ ಇರ್ಬೋದು. G20 ಅಂತ ಬಂದ್ರೆ ಅಲ್ಲಿ 20 ಮೆಂಬರ್ಸ್ ಇದೆ, G7 ಇದೆ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಿದ್ರೆ ಸೊ ಅಲ್ಲಿ ಒಮ್ಮತ ಅನ್ನುವಂಥದ್ದು ಬರೋದಿಲ್ಲ. ಎಲ್ಲರ ನಡುವೆ ಕೂಡ ಏನಿರುತ್ತೆ, ಭಿನ್ನಾಭಿಪ್ರಾಯ ಇರುತ್ತೆ. ಬಟ್ ಇಲ್ಲಿ ಸಣ್ಣ ಗುಂಪು ಅಂತ ಇದ್ದಾಗ ಸೊ ಇಲ್ಲಿ ಭಿನ್ನಾಭಿಪ್ರಾಯದ ಒಂದು ಚಾನ್ಸಸ್ ಇಲ್ಲಿ ಕಡಿಮೆ ಇರುತ್ತೆ. ಸೊ ಇಶ್ಯೂ ಬೇಸ್ಡ್ ಕೋಆಪರೇಷನ್, ಸೊ ಇಲ್ಲಿ ಸಮಸ್ಯೆಯ ಒಂದು ಆಧಾರಿತವಾಗಿ ಇಲ್ಲಿ ಸಹಕಾರವನ್ನ ನೀಡಲಾಗತ್ತೆ. ಎಸ್, ಸೊ ಇಲ್ಲಿ ನೀವು ನೋಡ್ಬೋದು ಏನಂತಂದ್ರೆ ಸಪ್ಲೈ ಚೈನ್ ರೆಸಿಲೆನ್ಸ್ ಇನಿಷಿಯೇಟಿವ್. ಸೊ ಇದು ಯಾರ ನಡುವೆ ಇದೆ ಅಂತಂದ್ರೆ ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಜಪಾನ್ ದೇಶಗಳ ನಡುವೆ ಇದೆ. ಅಂದ್ರೆ ಸೊ ಇಲ್ಲಿ ಸಮಾನ ಲೈಕ್ ಮೈಂಡೆಡ್ ಏನು ಕಂಟ್ರಿಗಳು ಅಥವಾ ಸ್ಟೇಟ್ಗಳು ಏನ್ ಮಾಡುತ್ತೆ ಅಂತಂದ್ರೆ ಈ ಗ್ರೂಪಿಂಗ್ ಅನ್ನ ಮಾಡಿಕೊಳ್ಳುತ್ತೆ. ಸೊ ಹೀಗಾಗಿ ಅಲ್ಲಿ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ರೀಸನ್ ಫಾರ್ ರೈಸ್ ಆಫ್ ಮಿನಿಲ್ಯಾಟರಲ್ಸ್ ಇನ್ ಇಂಡೋ ಪ್ಯಾಸಿಫಿಕ್. ಹಾಗಿದ್ರೆ ಈ ಒಂದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿಯೇ ಯಾಕೆ ಈ ರೀತಿಯ ಒಂದು ಗ್ರೂಪಿಂಗ್ ಆಗಿದೆ ಅಥವಾ ಈ ಮಿನಿಲ್ಯಾಟರಲ್ ರೈಸ್ ಆಗಿದೆ ಅಂತಂದ್ರೆ ಇಲ್ಲಿ ವಾಸ್ಟ್ ಮ್ಯಾರಿಟೈಮ್ ಜಿಯೋಗ್ರಫಿ ವಿತ್ ವೇರಿಯಡ್ ಇಂಟ್ರೆಸ್ಟ್. ಅಂದ್ರೆ ಸೊ ಈ ಇಂಡೋ ಪೆಸಿಫಿಕ್ ಒಂದು ರೀಜನ್ ಅನ್ನ ನೋಡಿದ್ರೆ ಅಲ್ಲಿ ಹಲವಾರು ದೇಶಗಳು ಏನಿದೆ ಅಂತಂದ್ರೆ ಇಲ್ಲಿ ಬರುತ್ತೆ. ಓಕೆ, ಸೊ ಇಂಡೋ ಪೆಸಿಫಿಕ್. ಎಸ್, ಸೊ ಇಲ್ಲಿ ಚೀನಾ ಇದೆ, ತೈವಾನ್ ಇದೆ, ಫಿಲಿಪೈನ್ಸ್ ಇದೆ, US ಬರುತ್ತೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ಚೀನಾದ ಒಂದು ಉಪಸ್ಥಿತಿ ಅನ್ನುವಂಥದ್ದು ಪ್ರೆಸೆಂಟ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಡಿಫರಿಂಗ್ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ಥ್ರೆಟ್ ಪಾರ್ಟಿಸಿಪೇಷನ್ ಅಂಡ್ ಡಿಸೈರ್ ಆಫ್ ಅಲೈನ್ಮೆಂಟ್ಸ್. ಸೊ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಇಂಡೋ ಚೀನಾ ಬಾರ್ಡರ್ ಡಿಸ್ಪ್ಯೂಟ್ ಕೂಡ ಇದೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂದ್ರೆ ಚೀನಾದೊಟ್ಟಿಗೆ ಅಥವಾ ಭಾರತವನ್ನ ತೆಗೆದುಕೊಂಡು ಇಲ್ಲಿ ಗ್ರೂಪಿಂಗ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಏನ್ ಮಾಡತ್ತೆ ಅಂದ್ರೆ ಕೆಲವೊಂದು ದೇಶಗಳು ತಾವೇ ಅಂದ್ರೆ ಲೈಕ್ ಮೈಂಡೆಡ್ ಕಂಟ್ರಿಗಳು ಏನ್ ಮಾಡತ್ತೆ ಇಲ್ಲಿ ಗ್ರೂಪಿಂಗ್ ಅನ್ನ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್, ಫೇಲ್ಯೂರ್ ಆಫ್ ದ ರೀಜನ್ ಟು ಡೆವಲಪ್ ಮಚ್ ಫೇತ್ ಇನ್ ದ UNFS ಸಿಸ್ಟಮ್. ಸೊ ಇವಾಗ ಏನಾಗಿದೆ ಅಂತಂದ್ರೆ ಇಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಬರುತ್ತೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಇದರ ಮೇಲಿನ ನಂಬಿಕೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಈ P5 ಕಂಟ್ರಿಗಳು ಅಂತ ಬರುತ್ತೆ. ಸೊ ಅವುಗಳೇ ಏನಾಗುತ್ತೆ ಇಲ್ಲಿ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಓಕೆ, ಸೊ ಇಲ್ಲಿಯವರೆಗೆ ಕೂಡ ಏನ್ ಮಾಡ್ಲಾಗಿಲ್ಲ. ಸೊ ಈ P5 ಕಂಟ್ರಿಗಳನ್ನ ಬಿಟ್ಟು ಬೇರೆ ದೇಶಗಳಿಗೆ ಸೊ ಈ UNSC ಯಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ನೀಡಿಲ್ಲ. ಸೊ ಹೀಗಾಗಿ ಏನ್ ಮಾಡ್ಲಾಗ್ತಾ ಇದೆ, ಸೊ ಈ ಅಂದ್ರೆ ಈ ವಿಶ್ವಸಂಸ್ಥೆ ಅಥವಾ ಈ UNSC ನ ಬ್ಲೇಮ್ ಮಾಡ್ಲಾಗ್ತಾ ಇದೆ. ಈ ರೀತಿಯ ಒಂದು ಮಿನಿಲ್ಯಾಟರಲ್ಸ್ ಇಂದ ಭಾರತಕ್ಕೆ ಏನು ಉಪಯೋಗ ಆಗತ್ತೆ ಅಂತಂದ್ರೆ ಇಲ್ಲಿ ಮೇಂಟೈನಿಂಗ್ ಸ್ಟ್ರಾಟಜಿಕ್ ಆಟೋನಮಿ. ಅಂದ್ರೆ ಸೊ ಇಲ್ಲಿ ಭಾರತ ಒಂದು ಯಾವುದೇ ದೇಶಗಳ ಒಂದು ಪ್ರಭಾವಕ್ಕೆ ಒಳಗಾಗದೆ ಅಥವಾ ಇನ್ಫ್ಲೂಯೆನ್ಸ್ಗೆ ಆಗದೆ ಸೊ ಇಲ್ಲಿ ಏನ್ ಮಾಡುತ್ತೆ ಭಾರತ ವಿದೇಶಾಂಗ ನೀತಿಯಲ್ಲಿ ಸ್ವತಂತ್ರವಾದಂತ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಸೊ ಆಲ್ರೆಡಿ ಇವಾಗ ಏನಿದೆ ಅಂದ್ರೆ ಬೇರೆ ಬೇರೆ ಗ್ರೂಪ್ ಮಲ್ಟಿಲ್ಯಾಟರ್ ಅಂತಂದ್ರೆ WHO ಬರುತ್ತೆ, WHO ಬರುತ್ತೆ. ಓಕೆ,
ಎಸ್, ಇಲ್ಲಿ ಕ್ವಾಡ್ ಅನ್ನುವಂಥದ್ದು ಮಿನಿಲ್ಯಾಟರಲ್ ಒಂದು ಏನಾಗಿದೆ, ಬಾಡಿ ಆಗಿದೆ. ಸೊ ಇದರಲ್ಲಿ ಯಾರೆಲ್ಲ ಬರ್ತಾರೆ? ಆಸ್ಟ್ರೇಲಿಯಾ ಬರುತ್ತೆ, ಜಪಾನ್ ಬರುತ್ತೆ, ಇಂಡಿಯಾ ಬರುತ್ತೆ, ಹಾಗೆ ಯುನೈಟೆಡ್ ಸ್ಟೇಟ್ಸ್ ಕೂಡ ಏನ್ ಮಾಡಿದೆ ಅಂತಂದ್ರೆ ಸೇರಿ ಒಂದು ಗ್ರೂಪಿಂಗ್ ಅನ್ನ ಮಾಡಿದ್ವಿ. ಸೊ ಇದರ ಉದ್ದೇಶ ಏನಂತಂದ್ರೆ ಇಂಡೋ ಪೆಸಿಫಿಕ್ ಒಂದು ಪ್ರದೇಶವನ್ನ ಇಲ್ಲಿ ಸ್ಥಿರವಾಗಿಡೋದು. ಸೊ ಅದನ್ನ ಎಲ್ರಿಗೂ ಕೂಡ ಮುಕ್ತವಾಗಿರಿಸುವಂತದ್ದು, ಅಂದ್ರೆ ಆ ಪ್ರದೇಶದಲ್ಲಿ ಎಲ್ರಿಗೂ ಕೂಡ ಸೊ ಇಲ್ಲಿ ನ್ಯಾವಿಗೇಟ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ, ಸೊ ಈ ಒಂದು ಗ್ರೂಪಿಂಗ್ ಇದಕ್ಕೆ ನಾವು ರೀಜನಲ್ ಗ್ರೂಪಿಂಗ್ ಅಂತ ಕರಿತೀವಿ, ಅಥವಾ ಪ್ರಾದೇಶಿಕ ಒಂದು ಗುಂಪು ಅಂತ ಕೂಡ ನಾವು ಕರಿತೀವಿ. ಹಾಗೆ ಎಮರ್ಜ್ ಆಸ್ ಅ ವಾಯ್ಸ್ ಆಫ್ ಗ್ಲೋಬಲ್ ಸೌತ್. ಸೊ ನಿಮ್ಗೆ ಮೇಲೆ ಹೇಳಿದ ಹಾಗೆ ಗ್ಲೋಬಲ್ ಸೌತ್ ಅಂದ್ರೆ ಏಷ್ಯಾ ಬರುತ್ತೆ, ಆಫ್ರಿಕಾ ಬರುತ್ತೆ, ಹಾಗೆ ಉತ್ತರ ಅಮೆರಿಕ ಬರುತ್ತೆ. ಸೊ ಇವುಗಳ ಒಂದು ಧ್ವನಿಯಾಗಿ ಭಾರತ ಇದೆ. ಸೊ ಈ ರೀತಿ ಗುರುತಿಸ್ಕೊಳ್ಳಲಿಕ್ಕೆ ಭಾರತಕ್ಕೆ ಅದು ಬೆನಿಫಿಟ್ ಆಗತ್ತೆ ಅಥವಾ ಪ್ರಯೋಜನಕಾರಿ ಆಗತ್ತೆ. ಹಾಗೆ ಸಾಲ್ವ್ ಟ್ರಾನ್ಸ್ನೇಷನಲ್ ಆಸ್ ವೆಲ್ ಆಸ್ ಸ್ಪೆಸಿಫಿಕ್ ಚಾಲೆಂಜಸ್ ಸಚ್ ಆಸ್ ವಾಟರ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಫುಡ್ ಸೆಕ್ಯೂರಿಟಿ ಕುರಿತಾದಂತ ಸವಾಲುಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸೊ ಇಲ್ಲಿ ಡಿಫೆನ್ಸ್ ಮತ್ತು ಅಂದ್ರೆ ಸೊ ರಕ್ಷಣೆ ಮತ್ತು ಇಂಧನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ತ್ರಿಪಕ್ಷೀಯ ಒಂದು ಸಹಕಾರ ಇದೆ. ಯಾವ ದೇಶದ ನಡುವೆ ಅಂತಂದ್ರೆ ಭಾರತ, ಫ್ರಾನ್ಸ್ ಮತ್ತು UAE ನಡುವೆ. ಚಾಲೆಂಜಸ್ ವಿತ್ ಮಿನಿ ಲೆಟರ್ಸ್ ಆಗಿದ್ರೆ, ಈ ಮಿನಿ ಲೆಟರ್ಸ್ ಯಾವೆಲ್ಲ ಒಂದು ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಲೆಜಿಟಿಮೇಸಿ ಅಂಡ್ ಇನ್ಕ್ಲೂಸಿವ್ನೆಸ್. ಸೊ ಇಲ್ಲಿ ಕೇವಲ ಈ ಇಂಡೋ ಪೆಸಿಫಿಕ್ ಅಂತ ಬಂದಾಗ ಸೊ ಇಲ್ಲಿ ಹಲವಾರು ಕಂಟ್ರಿಗಳು ಕೂಡ ಬರುತ್ತೆ ಈ ಒಂದು ಪ್ರದೇಶದಲ್ಲಿ. ಬಟ್ ಇಲ್ಲಿ ಆಗಿರುವಂತ ಸ್ಕ್ವಾಡ್ ಇರುವಂತದ್ದು ಏನಂತಂದ್ರೆ ಕೇವಲ 4 ಕಂಟ್ರಿಗಳನ್ನು ಒಳಗೊಂಡಿದೆ ಸ್ಕ್ವಾಡ್. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಉಳಿದ ದೇಶಗಳನ್ನ ಇದು ಒಳಗೊಳ್ಳಲ್ಲ. ಹಾಗೆ ಲಿಮಿಟೆಡ್ ರಿಸೋರ್ಸ್ ಅಂಡ್ ಕೆಪಾಬಿಲಿಟಿ, ಅಂದ್ರೆ ಸೊ ಇಲ್ಲಿ ಕೆಲವೇ ದೇಶಗಳು ಒಂದು ಸಮಸ್ಯೆಗಳನ್ನ ಅಥವಾ ಕಾಮನ್ ಇಂಟ್ರೆಸ್ಟ್ ಗಳನ್ನ ಸೊ ಇಲ್ಲಿ ಎದುರಿಸುವಂತ ಸಂದರ್ಭದಲ್ಲಿ ಏನಾಗತ್ತೆ, ಅವುಗಳ ನಡುವೆ ರಿಸೋರ್ಸ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಸೊ ಹೀಗಾಗಿ ಆ ಪೇಚುಗಳನ್ನ ಅಥವಾ ಆ ಸವಾಲುಗಳನ್ನ ಇಲ್ಲಿ ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಹವಾಮಾನ ಬದಲಾವಣೆ ಅಂತ ಬಂದಾಗ ಸೊ ಇಲ್ಲಿ ಒಂದು ಮಲ್ಟಿಲ್ಯಾಟರಲ್ ವ್ಯವಸ್ಥೆ ಅನ್ನುವಂಥದ್ದು ಬೇಕಾಗತ್ತೆ. ಟೆನ್ಷನ್ ಅಂಡ್ ಡಿವಿಷನ್ ಅಮಾಂಗ್ ದ ಕಂಟ್ರಿ, ಅಂದ್ರೆ ಸೊ ಈ ರೀತಿ ಸಣ್ಣ ಸಣ್ಣ ಗುಂಪುಗಳಾಗಿ ಏನೋ ಗ್ರೂಪಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಇಲ್ಲಿ, ಸೊ ಇಲ್ಲಿ ದೇಶಗಳ ನಡುವೆ ಏನಾಗುತ್ತೆ ಅಂದ್ರೆ ಇಲ್ಲಿ ಉದ್ವಿಗ್ನತೆ ಅನ್ನುವಂಥದ್ದು ಕಂಡು ಬರುತ್ತೆ. ಪರಸ್ಪರ ಅವರು ಏನಾಗುತ್ತೆ ಅಂತಂದ್ರೆ ಇಲ್ಲಿ ವಿರೋಧಿಗಳು ಅನ್ನುವಂತ ಭಾವನೆ ಸೊ ಇಲ್ಲಿ ಮೂಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಭಾರತ ಇಲ್ಲಿ US ಆಗಿರ್ಬೋದು, ಜಪಾನ್ ಮತ್ತೆ ಆಸ್ಟ್ರೇಲಿಯಾ ಏನ್ ಇವಾಗ ಕ್ವಾಡ್ ಅನ್ನ ರಚಿಸಿಕೊಂಡಿದೆ ಅಲ್ವಾ. ಸೊ ಇದನ್ನ ಚೀನಾದವರು ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಏಷ್ಯನ್ ನ್ಯಾಟೋ ಅಂತ ಕರೀತಾರೆ. ಸೊ ನ್ಯಾಟೋ ಅನ್ನುವಂಥದ್ದು ಎಲ್ಲಿ ಬರುತ್ತೆ, ಸೊ ಹಿಯರ್ ನ್ಯಾಟೋ ಅನ್ನುವಂಥದ್ದು ಅಮೆರಿಕ. ಓಕೆ, ಸೊ ಅಮೆರಿಕ ಏನ್ ಮಾಡುತ್ತೆ ಅಂದ್ರೆ ತನ್ನ ಮಿತ್ರ ರಾಷ್ಟ್ರಗಳ ಒಂದು ಸಂರಕ್ಷಣೆಗಾಗಿ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಸೈನ್ಯವನ್ನ ನಿಯೋಜನೆ ಮಾಡುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಕೂಡ ಭಾರತ ಕೂಡ ಮಾಡ್ತಾ ಇದೆ ಅಂತ ಹೇಳಿ ಸೊ ಈ ಕ್ವಾಡ್ ಸಂಘಟನೆನ ಚೀನಾದವರು ಟೀಕೆಯನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್, ಇನ್ಫಾರ್ಮಲ್ ನೇಚರ್ ಅಂಡ್ ಲ್ಯಾಕ್ ಆಫ್ ಪ್ರಾಪರ್ ಸ್ಟ್ರಕ್ಚರ್. ಸೊ ಈ ಗ್ರೂಪ್ಸ್ ಅಂತ ಬಂದಾಗ ಅಥವಾ ಮಿನಿ ಲ್ಯಾಟರ್ಸ್ ಅಂತ ಬಂದಾಗ ಸೊ ಇವು ಅನೌಪಚಾರಿಕ ಆ, ಒಂದು ನೇಚರ್ನ ಹೊಂದಿರುತ್ತೆ. ಅಂದ್ರೆ ಸೊ ಇವುಗಳು ಕೈಗೊಳ್ಳುವಂತ ನೀತಿಗಳು ಬೈಂಡಿಂಗ್ ಆಗಿರುವುದಿಲ್ಲ, ಅಥವಾ ಈ ಒಂದು ಸದಸ್ಯ ರಾಷ್ಟ್ರಗಳ ಮೇಲೆ ಅವುಗಳು ಬದ್ಧವಾಗಿರ್ಬೇಕಂತ ನಿಯಮವೇನೂ ಇರೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕನ್ಕ್ಲೂಷನ್ ಅಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಭಾರತ ಇಲ್ಲಿ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅನ್ನುವಂತ ಒಂದು ತತ್ವವನ್ನ ನಂಬತ್ತೆ. ಅಂದ್ರೆ ಸೊ ಭಾರತ ಒಂದು ಯಾವುದೇ ಒಂದು ಆ ಗ್ರೂಪಿನ ಭಾಗ ಆಗುವಂತ ಸಂದರ್ಭದಲ್ಲಿ ಭಾರತ ಏನನ್ನ ಗಮನದಲ್ಲಿ ಇಟ್ಕೊಳ್ಬೇಕಂತಂದ್ರೆ ಸೊ ಆ ಗ್ರೂಪಿಗೆ ಸೇರುವಂತ ಸಂದರ್ಭದಲ್ಲಿ ಅದರಿಂದ ಎಲ್ರಿಗೂ ಕೂಡ ಸಂತೋಷ ಉಂಟಾಗಬೇಕು. ಅಂದ್ರೆ ಹಿತಾಯ ಅಂತಂದ್ರೆ ಇಲ್ಲಿ ಸಂತೋಷ ಅಥವಾ ಹಿತ ಅಂತ ಕರಿತೀವಿ. ಆಗ ಎಲ್ರೂ ಕೂಡ ಸುಖವಾಗಿರಬೇಕು ಅನ್ನುವಂತ ಉದ್ದೇಶ ಆ ಒಂದು ಮಿನಿ ಲಾಟ್ರಿಗೆ ಸೇರುವಂತ ಸಂದರ್ಭದಲ್ಲಿ ಹೊಂದಿರಬೇಕಾಗತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಇಂಡಿಯಾ ಬಾಂಗ್ಲಾದೇಶ್ ರಿಲೇಷನ್. ಸೊ ಒಂದು ನಾವು ಏನಂತಂದ್ರೆ ಮೇ ತಿಂಗಳಿನಲ್ಲಿ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ ನ ಸ್ಟಡಿ ಮಾಡ್ಬೇಕಿದ್ರು ಕೂಡ ನಮ್ಗೆ ಅಲ್ಲಿಯೂ ಕೂಡ ಏನಾಗಿತ್ತು ಅಂದ್ರೆ ಇಂಡಿಯಾ ಬಾಂಗ್ಲಾದೇಶ್ ರಿಲೇಷನ್ ಕೂಡ ಆಗಿ ನಾವು ಸ್ಟಡಿಯನ್ನ ಮಾಡಿದ್ವಿ. ಎಸ್, ಸೊ ಹಿಯರ್ ಏನಾಗಿದೆ ಅಂತಂದ್ರೆ ಇಲ್ಲಿ ರೀಸೆಂಟ್ಲಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಬಾಂಗ್ಲಾದೇಶ್ ಪೇಡ್ ಅ ಸ್ಟೇಟ್ ವಿಸಿಟ್ ಟು ಇಂಡಿಯಾ. ಅಂದ್ರೆ ಸೊ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಭಾರತಕ್ಕೆ ಭೇಟಿಯನ್ನ ನೀಡಿದ್ರು. ಸೊ ಈ ಒಂದು ಭೇಟಿಯಲ್ಲಿ ಹಲವಾರು ಮಾತುಕತೆಗಳಾಗಿದ್ವು. ಸೊ ಈ ಹಿನ್ನೆಲೆ ಏನ್ ಮಾಡ್ಲಾಗಿತ್ತು ಅಂತಂದ್ರೆ ಇಲ್ಲಿ ಒಂದು ಮೆಮೊರಂಡಮ್ ಆಫ್ MOU ಅಂತಂದ್ರೆ
ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಿಳುವಳಿಕೆ ಸ್ಮರಣಿಕೆ ಅಂತ ಕರಿದ್ವಿ. ಸೊ ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಸಹಿಯನ್ನ ಹಾಕಿವೆ. ಸೊ ಯಾವ್ದ್ರ ಕುರಿತಂದ್ರೆ ಕೋಆಪರೇಷನ್ ದ ವೇರಿಯಸ್ ಏರಿಯಾಸ್ ಅಂದ್ರೆ ಹಲವಾರು ಕ್ಷೇತ್ರಗಳಲ್ಲಿ ಸಹಕಾರವನ್ನ ನೀಡಬೇಕಂತ ಹೇಳಿ ಸಹಿಯನ್ನ ಹಾಕಿಕೊಂಡಿದ್ದೆ. ಹಾಗಿದ್ರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಂತಂದ್ರೆ ಇಲ್ಲಿ ಡಿಜಿಟಲ್ ಪಾರ್ಟ್ನರ್ಶಿಪ್ ಅಂದ್ರೆ ಡಿಜಿಟಲ್ ಪಾಲುದಾರಿಕೆಯಲ್ಲಿ ಆಗಿರ್ಬೋದು, ಹಾಗೆ ಇಂಡಿಯಾ ಬಾಂಗ್ಲಾದೇಶ್ ಗ್ರೀನ್ ಪಾರ್ಟ್ನರ್ಶಿಪ್ ಅಂದ್ರೆ ಹಸಿರು ಪಾಲುದಾರಿಕೆ, ಹಾಗೆ ಮ್ಯಾರಿಟೈಮ್ ಕೋಆಪರೇಷನ್ ಆಗಿರ್ಬೋದು ಅಂದ್ರೆ ಸಾಗರ ಒಂದು ಸಹಕಾರ ಆಗಿರ್ಬೋದು, ಬ್ಲೂ ಎಕಾನಮಿ, ಹಾಗೆ ಕಡಲ ತೀರ ಒಂದು ಓಷಿಯೋನೋಗ್ರಫಿಗೆ ಸಂಬಂಧಪಟ್ಟಂತೆ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿಯನ್ನ ಹಾಕಿವೆ. ಓಕೆ, ಹಾಗೆ ಬಾಂಗ್ಲಾದೇಶ್ ಬ್ಯಾಂಕ್ ಫಾರ್ ಲಾಂಚ್ UPI, ಬಾಂಗ್ಲಾದೇಶದ ಒಂದು ಬ್ಯಾಂಕ್ಗಳಲ್ಲಿ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಈ UPI ವ್ಯವಸ್ಥೆನ ಜಾರಿಗೆ ತರಲಿಕ್ಕೆ ಇಲ್ಲಿ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಜಾಯಿಂಟ್ ಟೆಕ್ನಿಕಲ್ ಕಮಿಟಿ ಫಾರ್ ಡಿಸ್ಕಷನ್ ಆನ್ ರಿನ್ಯೂವಲ್ ಆಫ್ ದ ಗಂಗಾ ವಾಟರ್ ಟ್ರೀಟಿ. ಓಕೆ, ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಭಾರತ ಮತ್ತು ಈ ಬಾಂಗ್ಲಾದೇಶ ನಡುವೆ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಗಂಗಾ ವಾಟರ್ ಟ್ರೀಟಿ ಆಗಿರುತ್ತೆ, ಗಂಗಾ ಜಲ ಒಪ್ಪಂದ. ಸೊ ಇದರ ಒಂದು ಒಪ್ಪಂದದ ಕುರಿತು ಇದನ್ನ ರಿನ್ಯೂ ಮಾಡ್ಬೇಕಂತ ಹೇಳಿ ಏನ್ ಮಾಡಿದ್ದಾರೆ, ಸೊ ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಸೊ ಇಲ್ಲಿ ಈ ರೀತಿಯ ಒಂದು ಬಾಂಗ್ಲಾ ಮತ್ತು ಇಂಡಿಯಾ ದೇಶಗಳ ನಡುವಿನಿಂದ ಸೊ ಏನೆಲ್ಲ ಉಪಯೋಗಗಳಾಗತ್ತೆ ಅಥವಾ ಇದರ ಮಹತ್ವವನ್ನ ನೋಡೋದಾದ್ರೆ ಫಸ್ಟ್ ಒನ್ ಎರಡು ದೇಶಗಳ ಇದರಿಂದ ಉಪಯೋಗ ಏನಾಗತ್ತೆ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಟ್ರೇಡ್ ಪಾರ್ಟ್ನರ್. ಸೊ ಎರಡು ದೇಶಗಳು ಕೂಡ ಏನಂತಂದ್ರೆ ಪರಸ್ಪರ ಇಲ್ಲಿ ವ್ಯಾಪಾರ ಒಂದು ಪಾಲುದಾರ ದೇಶಗಳಾಗಿವೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ಬಾಂಗ್ಲಾದೇಶ್ ಈಸ್ ಇಂಡಿಯಾ ದ ಬಿಗ್ಗೆಸ್ಟ್ ಟ್ರೇಡ್ ಪಾರ್ಟ್ನರ್ ಇನ್ ಸೌತ್ ಏಷ್ಯಾ. ಅಂದ್ರೆ ಸೌತ್ ಏಷ್ಯಾದಲ್ಲಿ ಬರುವಂತಹ ದೇಶಗಳಲ್ಲಿಯೇ ಬಾಂಗ್ಲಾದೇಶ ಏನಾಗಿದೆ ಅಂತಂದ್ರೆ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶವಾಗಿದೆ. ಹಾಗೆ ಇಂಡಿಯಾ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಫ್ ಬಾಂಗ್ಲಾದೇಶ್ ಇನ್ ಏಷ್ಯಾ. ಏಷ್ಯಾದಲ್ಲಿ ಭಾರತ ಅನ್ನುವಂಥದ್ದು ಬಾಂಗ್ಲಾದೇಶದ ಎರಡನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಆಗಿದೆ. ಸೊ ಎರಡು ದೇಶಗಳ ನಡುವೆ ಒಂದು ದ್ವಿಪಕ್ಷೀಯ ವ್ಯಾಪಾರ ವಹಿವಾಟು ಎಷ್ಟಿದೆ ಅಂತಂದ್ರೆ $14.01 ಬಿಲಿಯನ್ ಇದೆ. ಹಾಗೆ ಇನ್ನು ಸೆಕ್ಯೂರಿಟಿ ಅಂಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ ಸೊ ಇದು ಭಾರತದ ಒಂದು ಇಮಿಡಿಯೇಟ್ ನೈಬರ್ ಕಂಟ್ರಿ ಆಗಿದೆ. ಓಕೆ, ಭಾರತದೊಟ್ಟಿಗೆ ಇದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಹೀಗಾಗಿ ಬಾರ್ಡರ್ ಇಶ್ಯೂಸ್ ಇರುತ್ತೆ, ಅಂದ್ರೆ ಗಡಿಯನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಈ ಗಡಿಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಕಂಡು ಬರುತ್ತೆ. ಓಕೆ, ಹಾಗಿದ್ರೆ ಏನಂತಂದ್ರೆ ಇಲಿಸಿಟ್ ಡ್ರಗ್ ಟ್ರಾಫಿಂಗ್ ಅಂದ್ರೆ ಅಕ್ರಮ ಏನ್ ಮಾಡ್ಲಾಗತ್ತೆ ಇಲ್ಲಿ ಡ್ರಗ್ ಅನ್ನ ಸಪ್ಲೈ ಮಾಡ್ಲಾಗತ್ತೆ, ಕಳ್ಳ ಸಾಗಣೆನ ಮಾಡ್ಲಾಗತ್ತೆ, ಹಾಗೆ ನಕಲಿ ಕರೆನ್ಸಿ ಹಾವಳಿ ಇರುತ್ತೆ, ಹಾಗೆ ಮಾನವ ಕಳ್ಳ ಸಾಗಣೆ ಆಗಿರ್ಬೋದು. ಸೊ ಇವುಗಳನ್ನ ಮಾಡ್ಲಿಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ ಪರಸ್ಪರ ಇಲ್ಲಿ ಸಹಕಾರವನ್ನ ಸೊ ಉಭಯ ರಾಷ್ಟ್ರಗಳು ಇಲ್ಲಿ ಸಹಕಾರವನ್ನ ನೀಡುತ್ತೆ. ಪೀಸ್ಫುಲ್ ಅಂಡ್ ಕೋಆಪರೇಟಿವ್ ಬಾರ್ಡರ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನಾವು ಚೀನಾ ಆಗಿರ್ಬೋದು, ಪಾಕಿಸ್ತಾನ ದೇಶಗಳೊಟ್ಟಿಗೆ ಇರುವಂತಹ ಒಂದು ಏನು ಸಂಘರ್ಷ ಬರುತ್ತಲ್ವಾ ಬಾರ್ಡರ್ ಅಂತ ಬಂದಾಗ ಅದರೊಟ್ಟಿಗೆ ನಾವು ಸದಾಕಾಲ ಅದು ನಾವೇನ್ ಇರುತ್ತೆ ಅಂತಂದ್ರೆ ಅದು ಸುದ್ದಿಯಲ್ಲಿ ಇರುತ್ತೆ. ಬಟ್ ಇಲ್ಲಿ ಬಾಂಗ್ಲಾದೇಶ ಕೂಡ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯ ಸಂಘರ್ಷ ಕಂಡು ಬರೋದಿಲ್ಲ. ಬಿಕಾಸ್ ಅಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಜಸ್ಟ್ ಅಲ್ಲಿ ಮಾತುಕತೆಯ ಮೂಲಕ ಏನ್ ಮಾಡ್ಲಾಗತ್ತೆ ಇಲ್ಲಿ ಈ ರೀತಿಯ ಒಂದು ಗಡಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಾಗತ್ತೆ. ಸೊ ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಎಷ್ಟು ಒಂದು ಗಡಿಯನ್ನು ಹೊಂದಿದೆ ಅಂತಂದ್ರೆ ಸುಮಾರು ಸೊ ಕೋಆಪರೇಟ್ ಫಾರ್ ದ ಸೆಕ್ಯೂರಿಟಿ ಆಫ್ 4096 ಕಿಲೋಮೀಟರ್ ಲಾಂಗ್ ಇಂಟರ್ನ್ಯಾಷನಲ್ ಬಾರ್ಡರ್ ಫೋಕಸಿಂಗ್ ಆನ್. ಸೊ ಇಲ್ಲಿ ಅದರ ಮೇಲೆ ಗಮನವನ್ನು ನೀಡುತ್ತೆ ಇಲ್ಲಿ ಸೊ ಬೇಲಿಯನ್ನ ಹಾಕುವಂಥದ್ದು, ಬಾರ್ಡರ್ ಫೆನ್ಸಿಂಗ್ ಆಗಿರ್ಬೋದು, ಜಾಯಿಂಟ್ ಇನ್ಸ್ಪೆಕ್ಷನ್ ಆಫ್ ಬೌಂಡ್ರಿ ಪಿಲ್ಲರ್ಸ್. ಸೊ ಇವಾಗ ಗಡಿಯಲ್ಲಿ ಇರುತ್ತಲ್ವಾ, ಸೊ ಜಂಟಿಯಾಗಿ ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಇನ್ಸ್ಪೆಕ್ಷನ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಒನ್, ಸೊ ಇವು ಕೂಡ ಒಂದು ಮಲ್ಟಿಲ್ಯಾಟ್ರಲ್ ಅಂದ್ರೆ ಬಹುಪಕ್ಷೀಯ ವೇದಿಕೆಗಳಲ್ಲಿ ಪಾಲುದಾರ ಕೂಡ ಆಗಿವೆ. ಫಾರ್ ಎಕ್ಸಾಂಪಲ್ ಇವಾಗ ಸಾರ್ಕ್ ಅಂತ ಬಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ ಅದರ ಮೆಂಬರ್ ಕಂಟ್ರಿ ಆಗಿವೆ. ಬಿಮ್ಸ್ಟೆಕ್ ಆಗಿರ್ಬೋದು, BBIN. ಸೊ ಹಿಯರ್ BBIN ಅಂತಂದ್ರೆ ಬಾಂಗ್ಲಾ, ಭೂತಾನ್, ಇಂಡಿಯಾ ಅಂಡ್ ನೇಪಾಲ್ ಕೂಡ ಏನು ಆಗಿದೆ. ಹಾಗೆ ಇಂಡಿಯನ್ ಓಷನ್ ಡ್ರೀಮ್ ಅಸೋಸಿಯೇಷನ್ ಅಂತ ಬರುತ್ತೆ. ಸೊ ಇದರಲ್ಲಿ ಕೂಡ ಭಾರತ ಮತ್ತು ಬಾಂಗ್ಲಾದೇಶಗಳು ಏನಾಗಿದೆ ಅಂತಂದ್ರೆ ಸೊ ಮೆಂಬರ್ಗಳಾಗಿವೆ. ಸೊ ನೆಕ್ಸ್ಟ್ ಎನ್ಹಾನ್ಸ್ಡ್ ಕನೆಕ್ಟಿವಿಟಿ ಅಂದ್ರೆ ಸಂಪರ್ಕವನ್ನ ಸುಧಾರಿಸಲಿಕ್ಕೆ ಭಾರತ ಬಾಂಗ್ಲಾದೇಶಕ್ಕೆ ಯಾವೆಲ್ಲ ರೀತಿ ಒಂದು ಸಹಾಯವನ್ನ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಆಪರೇಷನಲೈಸೇಷನ್ ಆಫ್ ಅಗ್ರಿಮೆಂಟ್ ಫಾರ್ ದ ಯೂಸೇಜ್ ಆಫ್ ಚಿತ್ತಗಾಂಗ್ ಅಂಡ್ ಮೊಂಗ್ಲಾ ಪೋರ್ಟ್. ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ. ಈ ಚಿತ್ತಗಾಂಗ್ ಪೋರ್ಟ್ ಅಂಡ್ ಮೊಂಗ್ಲಾ ಪೋರ್ಟ್ ಎಲ್ಲಿ ಕಂಡು ಬರುತ್ತೆ, ಇದು ಬಾಂಗ್ಲಾದೇಶದಲ್ಲಿ ಕಂಡು ಬರುತ್ತೆ. ಸೊ ಇವುಗಳ ಒಂದು ಅಭಿವೃದ್ಧಿಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಭಾರತ ಸಹಕಾರವನ್ನ ನೀಡ್ತಾ ಇದೆ.
ಓಕೆ, ಅಂದ್ರೆ ಅದಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದೆ ಆ ಒಂದು ಬಂದರುಗಳ ಒಂದು ನಿರ್ಮಾಣ ಮಾಡ್ಲಿಕ್ಕೆ. ಹಾಗೆ ಕಲ್ಚರಲ್ ಅಂಡ್ ಪೀಪಲ್ ಟು ಪೀಪಲ್, ಅಂದ್ರೆ ಭಾರತ ಮತ್ತು ಈ ಬಾಂಗ್ಲಾದೇಶ ನಡುವೆ ಸಾಂಸ್ಕೃತಿಕ ಸಂಬಂಧ ಕೂಡ ಇದೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ಈ ಬಾಂಗ್ಲಾದೇಶ ಏನ್ ಬರುತ್ತಲ್ವಾ, ಢಾಕಾ, ಬಾಂಗ್ಲಾದೇಶದ ಢಾಕಾ ಅನ್ನೋ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಇಂದಿರಾ ಗಾಂಧಿ ಕಲ್ಚರಲ್ ಸೆಂಟರ್ ಕೂಡ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಇಂಡಿಯನ್ ಕಲ್ಚರಲ್ ಸೆಂಟರ್ ಕೂಡ ಢಾಕಾದಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಬಿಲ್ಡ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಹಾಗಿದ್ರೆ ಈ ಬಾಂಗ್ಲಾ ಮತ್ತು ಭಾರತದ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ನಮ್ಗೆ ಭಾರತಕ್ಕೆ ಇದರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ ಅಂತಂದ್ರೆ ಇಲ್ಲಿ ಇಂಟರ್ನಲ್ ಕನೆಕ್ಟಿವಿಟಿ, ಅಂದ್ರೆ ಆಂತರಿಕ ಸಂಪರ್ಕ ಅಂದ್ರೆ ಸೊ ಇಲ್ಲಿ ಬಾಂಗ್ಲಾದಿಂದ ನಾವು ನೇರವಾಗಿ ಏನ್ ಮಾಡ್ಬೋದು ಅಂದ್ರೆ, ಅಥವಾ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ ನೇರವಾಗಿ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಬಾಂಗ್ಲಾದೇಶಕ್ಕೆ ಇಲ್ಲಿ ಸಂಪರ್ಕವನ್ನ ನಮ್ಗೆ ಸಾಧಿಸಲಿಕ್ಕೆ ಸಹಾಯವಾಗತ್ತೆ. ಹಾಗೆ ರೀಜನಲ್ ಇಂಟಿಗ್ರೇಷನ್, ಭಾರತದ ಒಂದು ವಿದೇಶಾಂಗ ನೀತಿಗಳು ಯಾವ ರೀತಿ ಇದೆ, ನೈಬರ್ಹುಡ್ ಫಸ್ಟ್ ಪಾಲಿಸಿ ಅಂದ್ರೆ ನೆರೆಹೊರೆ ಮೊದಲ ನೀತಿ ಇದೆ, ಆಕ್ಟಿವ್ ಪಾಲಿಸಿ ಇದೆ, ವಿಷನ್ ಸಾಗರ್ ಇದೆ ಅಂಡ್ ಇಂಡೋ ಪೆಸಿಫಿಕ್ ಏನು ವಿಷನ್ ಇದೆ. ಸೊ ಈ ಎಲ್ಲ ಒಂದು ವಿದೇಶಾಂಗ ನೀತಿಗಳನ್ನ ಭಾರತ ಸೊ ಈ ಒಂದು ಪ್ರದೇಶದ ಮೂಲಕ ಸೊ ಇಲ್ಲಿ ಸಾಧಿಸಿಕೊಳ್ಳಲಿಕ್ಕೆ ಬಾಂಗ್ಲಾದೇಶ ಸೊ ಇದಕ್ಕೆ ನೆರವಾಗತ್ತೆ. ಹಾಗಿದ್ರೆ ಇನ್ನು ಬಾಂಗ್ಲಾದೇಶಕ್ಕೆ ಭಾರತದಿಂದ ಏನೆಲ್ಲ ಬೆನಿಫಿಟ್ಸ್ ಆಗತ್ತೆ ಅಂತಂದ್ರೆ, ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಅಂದ್ರೆ ಅಭಿವೃದ್ಧಿ ಒಂದು ಪಾಲುದಾರಿಕೆ. ಸೊ ಇಲ್ಲಿ ಬಾಂಗ್ಲಾದೇಶದ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಕಳೆದ 8 ವರ್ಷಗಳಲ್ಲಿ ಸುಮಾರು ಭಾರತ $8 ಬಿಲಿಯನ್ ನಷ್ಟು ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಸಾಲವನ್ನ ನೀಡಿದೆ ಬಾಂಗ್ಲಾದೇಶಕ್ಕೆ. ಹಾಗೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಮಾನವ ಒಂದು ಸಂಪನ್ಮೂಲ ಅಭಿವೃದ್ಧಿಗೆ ಯಾವೆಲ್ಲ ರೀತಿ ಇದು ಮಾಡತ್ತಂತಾರೆ ಭಾರತ. ಬಾಂಗ್ಲಾದೇಶಕ್ಕೆ ಒಂದು ನಾಗರಿಕ ಸೇವಕರು ಏನಿರ್ತಾರಲ್ವಾ, ಸೊ ಅವರಿಗೆ ಭಾರತದಲ್ಲಿ ಏನ್ ಮಾಡ್ಲಾಗತ್ತೆ, ಇಲ್ಲಿ ತರಬೇತಿಯನ್ನ ನೀಡಲಾಗತ್ತೆ. ಹಾಗೆ ಪೊಲೀಸರಿಗೂ ಕೂಡ ತರಬೇತಿಯನ್ನು ನೀಡಲಾಗತ್ತೆ. ಹಾಗೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಅಂದ್ರೆ ಮಾನವೀಯ ನೆರವು, ಹಾಗೆ ವಿಪತ್ತು ನೆರವು. ಓಕೆ, ಸೊ ಅಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಕೂಡ ಹಲವಾರು ರೀತಿಯ ಒಂದು ಫ್ಲಡ್ಗಳಾಗಿದ್ದಾಗ ಅಥವಾ ಇಲ್ಲಿ ವ್ಯಾಕ್ಸಿನ್ COVID-19 ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ವ್ಯಾಕ್ಸಿನ್ ಮೈತ್ರಿ ಅನ್ನುವಂತ ಒಂದು ಇನಿಷಿಯೇಟಿವ್ ಅಡಿಯಲ್ಲಿ ಅಥವಾ ಉಪಕ್ರಮದ ಅಡಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರಿಗೆ COVID-19 ವ್ಯಾಕ್ಸಿನ್ ಕೂಡ ಇವರಿಗೆ ಸಪ್ಲೈನ ಮಾಡಿದ್ದಾರೆ. ಎಸ್, ಸೊ ಈ ರೀತಿಯ ಒಂದು ಬಾಂಗ್ಲಾ ಮತ್ತು ಭಾರತದ ಒಂದು ದ್ವಿಪಕ್ಷೀಯ ಒಂದು ವ್ಯಾಪಾರ ಸಂಬಂಧದಲ್ಲಿ ಯಾವೆಲ್ಲ ಸವಾಲುಗಳಿದೆ ಅಂತಂದ್ರೆ, ರಿವರ್ ವಾಟರ್ ಡಿಸ್ಪ್ಯೂಟ್ ಅಂದ್ರೆ ಇಲ್ಲಿ ಜಲ ವಿವಾದ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತೀಸ್ತಾ ವಾಟರ್ ರಿವರ್ ಡಿಸ್ಪ್ಯೂಟ್ ಕೂಡ ಇದೆ. ರೋಲ್ ಆಫ್ ಚೀನಾ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಚೀನಾದ ಒಂದು ಉಪಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಸೊ ಭಾರತ ಅಂದ್ರೆ ಚೀನಾ ಬಾಂಗ್ಲಾದೇಶದಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಚೀನಾ ಬಾಂಗ್ಲಾದೇಶ್ ಗೋಲ್ಡನ್ ಫ್ರೆಂಡ್ಶಿಪ್ 2000 ಏನ್ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಸಹಿಯನ್ನ ಹಾಕಿದ್ದಾರೆ ಬಾಂಗ್ಲಾದೇಶ ಮತ್ತು ಚೀನಾ. ಸೊ ಇದೇನಾಗುತ್ತೆ, ಭಾರತಕ್ಕೆ ಕಳವಳವನ್ನು ಉಂಟು ಮಾಡಿದೆ. ನೆಕ್ಸ್ಟ್ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂಸ್, ಆಂತರಿಕ ಭದ್ರತೆ ಸವಾಲುಗಳು ಯಾವ ರೀತಿ ಅಂತಂದ್ರೆ, ಬಾಂಗ್ಲಾದೇಶದಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಅಕ್ರಮವಾಗಿ ಏನಾಗುತ್ತೆ ವಲಸೆಯನ್ನ ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಹಾಗೆ ಮಯನ್ಮಾರ್ನಿಂದ ಕೂಡ ಏನಾಗ್ತಾ ಇದೆ ಅಂದ್ರೆ ರೋಹಿಂಗ್ಯಾ ಕಮ್ಯುನಿಟಿ ಅಥವಾ ರೋಹಿಂಗ್ಯಾ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಮುದಾಯದವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸೊ ಈ ಒಂದು ಬಾಂಗ್ಲಾ ಮತ್ತು ಮಯನ್ಮಾರ್ನಲ್ಲಿ ಏನಾಗ್ತಾ ಇದೆ, ಇವರ ಮೇಲೆ ಅಹಿಂಸೆಯನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಏನ್ ಮಾಡ್ತಾ ಇದ್ದಾರೆ, ಅವರು ಭಾರತಕ್ಕೆ ವಲಸೆಯನ್ನ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಭಾರತದಲ್ಲಿ ಏನಾಗ್ತಾ ಇದೆ, ಕಾನ್ಫ್ಲಿಕ್ಟ್ ಗಳಾಗ್ತಾ ಇದೆ. ಹೆಚ್ಚಾಗಿ ಇವರಲ್ಲಿ ಬರ್ತಾರೆ ಅಂದ್ರೆ ರೋಹಿಂಗ್ಯಾಗಳು ಇಲ್ಲಿ ಈಶಾನ್ಯ ರಾಜ್ಯಗಳ ಪ್ರದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬಂದು ನೆಲೆಯನ್ನ ಮಾಡ್ತಾ ಇದ್ದಾರೆ. ರೈಸಿಂಗ್ ರಾಡಿಕಲೈಸೇಷನ್ ಅಂಡ್ ಇಲ್ ಟ್ರೀಟ್ಮೆಂಟ್ ಆಫ್ ಮೈನಾರಿಟೀಸ್ ಇನ್ ಬಾಂಗ್ಲಾದೇಶ್. ಸೊ ಮೇಲೆ ಹೇಳಿದ ಹಾಗೆ ರೋಹಿಂಗ್ಯಾಗಳ ಮೇಲೆ ಏನಂತಂದ್ರೆ ಇವರು ಅಲ್ಪಸಂಖ್ಯಾತರಾಗಿರ್ತಾರೆ. ಸೊ ಇವರುಗಳ ಮೇಲೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಂಪ್ಯಾಕ್ಟ್ ಆಫ್ ಇಂಡಿಯಾಸ್ ಡೊಮೆಸ್ಟಿಕ್ ಪಾಲಿಸಿ. ಓಕೆ, ಸೊ ಪಾಲಿಸೀಸ್ ಲೈಕ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂಡ್ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಜನ್ಸ್ ಮೇ ಅಫೆಕ್ಟ್ ಇಂಡಿಯಾ ಬಾಂಗ್ಲಾದೇಶ್ ರಿಲೇಷನ್. ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಯಾರು ಅಕ್ರಮವಾಗಿ ಇಲ್ಲಿ ಬಂದಿರ್ತಾರಲ್ವಾ, ಸೊ ಇವರನ್ನ ಹೊರಗೆ ಹಾಕಲಾಗತ್ತೆ. ಸೊ ಇಲ್ಲಿ ರೋಹಿಂಗ್ಯಾ ಕೂಡ ಇದರಲ್ಲಿ ಹೊರಗೆ ಹಾಕಲಾಗತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಸಂಬಂಧಗಳು ಏನಾಗುತ್ತೆ ಇಲ್ಲಿ ಅದರ ಒಂದು ಸಂಬಂಧದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಸೊ ಇತ್ತೀಚಿನ ಒಂದು ಬಾಂಗ್ಲಾ ಮತ್ತು ಭಾರತದ ಒಂದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವೆಲ್ಲ ಒಂದು ಇತ್ತೀಚಿನ ಒಂದು ಬದಲಾವಣೆಗಳನ್ನ ನೋಡೋದಾದ್ರೆ, ಇಲ್ಲಿ ಇಂಡೋ ಪೆಸಿಫಿಕ್ ಓಷನ್ ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ಇಂಧನ ಒಂದು ಸಹಕಾರಕ್ಕಾಗಿ ಇಂಡಿಯಾ ಬಾಂಗ್ಲಾದೇಶ್ ಪಾರ್ಟ್ನರ್ಶಿಪ್ ಪೈಪ್ಲೈನ್ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ಮೈತ್ರಿ ಸೂಪರ್ ಥರ್ಮಲ್ ಪವರ್ ಪ್ಲಾಂಟ್, ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ಬಾಂಗ್ಲಾದೇಶಕ್ಕೆ ಗ್ರಿಡ್ ಮೂಲಕ ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಪೂರೈಸುವಂತ ಒಂದು ಉಪಕ್ರಮನ ಕೈಗೊಂಡಿದ್ದಾರೆ. ಹಾಗೆ ಸ್ಪೇಸ್ ಡಿಪ್ಲೊಮಸಿ ಅಂದ್ರೆ
ಸೊ ಇಲ್ಲಿ ಜಾಯಿಂಟ್ ಡಿಪ್ಲೊಮೆಂಟ್ ಅಂದ್ರೆ ಬಾಂಗ್ಲಾ ಮತ್ತು ಭಾರತ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸಣ್ಣ ಪುಟ್ಟ ಒಂದು ಉಪಗ್ರಹನ ಬಿಲ್ಡ್ ಮಾಡ್ಲಾಗತ್ತೆ. ಸೊ ಅವುಗಳನ್ನ ಭಾರತದ ಒಂದು ಲಾಂಚ್ ಅಂದ್ರೆ ಇವುಗಳನ್ನ ಲಾಂಚ್ ಮಾಡ್ಲಾಗತ್ತೆ. ಹಾಗೆ ಮೆಡಿಕಲ್ ಟೂರಿಸಂ ಅಂದ್ರೆ ಇಲ್ಲಿ ಯಾರು ಬಾಂಗ್ಲಾದೇಶದಿಂದ ಬರ್ತಾರಲ್ವಾ, ಸೊ ಅವರಿಗೆ ಏನು ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ ಈ ಮೆಡಿಕಲ್ ವೀಸಾವನ್ನ ಬಾಂಗ್ಲಾದೇಶದ ಒಂದು ನಿವಾಸಿಗಳಿಗೆ ನೀಡಲಾಗ್ತಾ ಇದೆ. ಸೊ ಈ ಹಿನ್ನೆಲೆ ನಾವು ವೇ ಫಾರ್ವರ್ಡ್ ಅಥವಾ ಸೊ ಸ್ಟೆಪ್ಸ್ ಟೇಕನ್ ಅಂತಂದ್ರೆ, ಸೊ ಇಲ್ಲಿ ಚಾಲೆಂಜಸ್ ಇನ್ ಬೈಲ್ಯಾಟರಲ್ ರಿಲೇಶನ್ಶಿಪ್ ನಲ್ಲಿ ಏನೆಲ್ಲ ಒಂದು ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ಒಂದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವೆಲ್ಲ ಸವಾಲುಗಳಾಗತ್ತಲ್ವಾ, ಸೊ ಅದಕ್ಕೆ ಪರಿಹಾರವಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ ವೇ ಫಾರ್ವರ್ಡ್ ನಲ್ಲಿ ಆನ್ಸರ್ ಅನ್ನ ಬರಿಬೇಕು. ಸೊ ಇಲ್ಲಿ ವೇ ಫಾರ್ವರ್ಡ್ ನಲ್ಲಿ ನಾವು ಅರ್ಲಿ ಕಮೆನ್ಸ್ಮೆಂಟ್ ಆಫ್ ದ ನೆಗೋಸಿಯೇಷನ್ ಆಫ್ ದ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಇವುಗಳ ನಡುವೆ ಏನಿದೆ ಅಂತಂದ್ರೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಭಾರತ ಇದನ್ನ ಯಾರು ಆಫರ್ ಮಾಡ್ತಾರೆ ಅಂತಂದ್ರೆ ಬಾಂಗ್ಲಾದೇಶದವರು ಆಫರ್ ಮಾಡ್ತಾರೆ. ಸೊ ಹೀಗಾಗಿ ಭಾರತ ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ಮಾತುಕತೆ ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ಸೊ ಇದನ್ನ ಅನುಷ್ಠಾನ ಮಾಡ್ಬೇಕಂತ ಹೇಳಿ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನೋಡ್ಬೋದು. ಹಾಗೆ ಹೈಡ್ರೋ ಡಿಪ್ಲೊಮಸಿ ಅಂಡ್ ಕನ್ಕ್ಲೂಷನ್ ವಾಟರ್ ಶೇರಿಂಗ್ ಟ್ರೀಟಿ, ಸೊ ಭಾರತ ಮತ್ತು ಈ ಬಾಂಗ್ಲಾದೇಶ ನಡುವೆ ಆಲ್ರೆಡಿ ಏನಿದೆ ಅಂತಂದ್ರೆ ರಿವರ್ ಡಿಸ್ಪ್ಯೂಟ್ ಇದೆ, ಅಂದ್ರೆ ತೀಸ್ತಾ ರಿವರ್ ವಾಟರ್ ಡಿಸ್ಪ್ಯೂಟ್ ಇದೆ. ಸೊ ಅದನ್ನ ಬಗೆಹರಿಸಿಕೊಳ್ಬೇಕು. ಹಾಗೆ ಎಕ್ಸಿಲೇಟಿಂಗ್ ಕನೆಕ್ಟಿವಿಟಿ ಪ್ರಾಜೆಕ್ಟ್, ಸೊ ಇವಾಗ ಆಲ್ರೆಡಿ ಇರುವಂತ ಅಂತಂದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸೊ ಉತ್ತಮವಾಗಿ ನಾವು ಸಂಪರ್ಕವನ್ನ ಹೊಂದಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ್ರೆ ರೋಡ್ ಕನೆಕ್ಟ್ ಆಗಿರ್ಬೋದು ಅಥವಾ ಈ ರೈಲ್ ಕನೆಕ್ಟ್ ಆಗಿರ್ಬೋದು. ಸೊ ಈ ಮೂಲಕ ನಾವು ಏನಾದ್ರೂ ಸಂಪರ್ಕವನ್ನ ಸರಿಯಾಗಿ ಸಾಧಿಸಿದ್ದೇ ಆಗಿದ್ರೆ, ಸೊ ಇಲ್ಲಿ ಭಾರತದಿಂದ ಬಾಂಗ್ಲಾದೇಶಕ್ಕೆ ಹೋಗುವಂತ ರಫ್ತಿನ ಪ್ರಮಾಣವನ್ನ ನಾವು ಸುಮಾರು 172% ನಷ್ಟು ಏರಿಸಬಹುದು ಅಂತ ಹೇಳಿ ಏನ್ ಮಾಡಿದ್ದಾರೆ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಅವರು 2021ರಲ್ಲಿ ಸೊ ಈ ಅಂದಾಜನ ಮಾಡಿರ್ತಾರೆ. ಅಂದ್ರೆ ನಾವು ಇಲ್ಲಿ ಯಾವ್ದಕ್ಕೆ ಫೋಕಸ್ ಅನ್ನ ಮಾಡ್ಬೇಕು, ರಫ್ತನ್ನ ಜಾಸ್ತಿ ಮಾಡ್ಕೊಳ್ಬೇಕಂತಂದ್ರೆ ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಫಸ್ಟ್ ನಾವು ಸಂಪರ್ಕನ ಅಂದ್ರೆ ರೋಡ್ ಆಗಿರ್ಬೋದು, ರೈಲ್ವೆ ಕನೆಕ್ಟನ್ನ ಬಿಲ್ಡ್ ಮಾಡುವತ್ತ ಗಮನವನ್ನ ಹರಿಸಬೇಕಾಗತ್ತೆ. ಎಸ್, ಸೊ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಗ್ರೂಪ್ 7 G7. ಸೊ ಗ್ರೂಪ್ 7 ಅಂತಂದ್ರೆ ಸೊ ಹಿಯರ್ 7 ಏನು ದೇಶಗಳು ಕೂಡ ರಚನೆ ಆಗಿರುವಂತ ಗ್ರೂಪ್ ಇದು, ಅಂದ್ರೆ ರೀಜನಲ್ ಗ್ರೂಪ್ ಇದು, ಪ್ರಾದೇಶಿಕ ಒಂದು ಗ್ರೂಪ್ ಇದು. ಓಕೆ, ಸೊ ಇಲ್ಲಿ ಇಂಡಿಯಾ ಪಾರ್ಟಿಸಿಪೇಟೆಡ್ ಇನ್ 50th ಗ್ರೂಪ್ ಆಫ್ 7 ಸಮಿಟ್ ಇನ್ ಅಪುಲಿಯಾ, ಇಟಲಿ. ಓಕೆ, ಅಂದ್ರೆ ಇಟಲಿಯ ಒಂದು ಅಪುಲಿಯಾದಲ್ಲಿ ಸೊ ಈ G7 50ನೇ ಮೀಟಿಂಗ್ ನ ಹೆಲ್ಡ್ ಮಾಡಿರ್ತಾರೆ. ಓಕೆ, ಸೊ ಇದರಲ್ಲಿ ಭಾರತ ಏನಿದೆ ಅಂತಂದ್ರೆ ಸೊ ಇದಕ್ಕೆ ಪಾರ್ಟಿಸಿಪೇಟ್ ಅನ್ನ ಮಾಡಿರುತ್ತೆ. ಬಟ್ ಇದು ಏನಂತಂದ್ರೆ G7 ಮೆಂಬರ್ ಕಂಟ್ರಿ ಅಲ್ಲದೆ ಇದ್ರು ಕೂಡ, ಓಕೆ, ಅಲ್ಲದೆ ಇದ್ರು ಕೂಡ ಏನ್ ಮಾಡಿರ್ತಾರೆ, ಭಾರತಕ್ಕೆ ಇಲ್ಲಿ ಇನ್ವೈಟ್ ಅನ್ನ ಮಾಡಿರ್ತಾರೆ, ಆಹ್ವಾನವನ್ನ ಮಾಡಿರ್ತಾರೆ. ಸೊ ನಮ್ಗೆ ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ನಮ್ಗೆ ಪ್ಲೇಸಸ್ ಇನ್ ನ್ಯೂಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪ್ಲೇಸಸ್ ಇನ್ ನ್ಯೂಸ್. ಸೊ ಇಲ್ಲಿ ಅಪುಲಿಯಾ ಅಂತ ಕೊಟ್ಟು ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದಾಗ ಇದು ನಮ್ಗೆ ಇಟಲಿಯಲ್ಲಿ ಕಂಡು ಬರುತ್ತೆ. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಗೆ ಪ್ರಿಲಿಮ್ಸ್ ನಲ್ಲಿ ಸುಮಾರು 11 to 14 ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಸೊ 2019ರಿಂದ. ಸೊ ಹೀಗಾಗಿ ಏನಾಗುತ್ತೆ ನಮ್ಗೆ ಈ ಪ್ಲೇಸಸ್ ಇನ್ ನ್ಯೂಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಮೋರ್ ಆನ್ ದ ನ್ಯೂಸ್. ಈ ಒಂದು ಸಮಿತಿಯಲ್ಲಿ ಅಂದ್ರೆ ಭಾರತ ತನ್ನ ಒಂದು ಭಾಷಣದಲ್ಲಿ ಯಾವುದಕ್ಕೆಲ್ಲ ಮಹತ್ವವನ್ನ ನೀಡಿದೆ ಅಂತಂದ್ರೆ ತನ್ನ ಭಾಷಣದಲ್ಲಿ ಇರುವಂತ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಟೆಕ್ನಾಲಜಿ ಕುರಿತು ಹೇಳಿದೆ, ಅಂದ್ರೆ ಟು ಕನ್ವರ್ಟ್ ಟೆಕ್ನಾಲಜಿ ಮೊನೋಪಾಲೀಸ್ ಟು ಇಂಟು ಮಾಸ್ ಯೂಸೇಜ್. ಸೊ ಅಂದ್ರೆ ಸೊ ಈ ಟೆಕ್ನಾಲಜಿ ಕುರಿತು ಏಕಸ್ವಾಮ್ಯವನ್ನ ಹೊಂದಿರುವ ಬದಲಾಗಿ ಆ ಟೆಕ್ನಾಲಜಿಯನ್ನ ಸೊ ಎಲ್ಲರೂ ಕೂಡ ಹೊಂದಬೇಕು ಅಂತ, ಅಂದ್ರೆ ಅದನ್ನ ಪರಿವರ್ತಿಸಬೇಕಂತ ಹೇಳಿ ಭಾರತ ಏನ್ ಮಾಡಿದೆ ತನ್ನ ಭಾಷಣದಲ್ಲಿ ತಿಳಿಸಿದೆ. ಅದೇ ಎನರ್ಜಿ ಸಂಬಂಧಪಟ್ಟಂತ ಸೊ ಏನ್ ಹೇಳಿದೆ ಅಂತಾರೆ, ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಟು ಫುಲ್ಫಿಲ್ ಆಲ್ ದ ಕಮಿಟ್ಮೆಂಟ್ ಮೇಡ್ ಅಂಡರ್ ದ COP. ಓಕೆ, ಸೊ ಈ ಒಂದು COP ಒಂದು ಸಮಿಟ್ ನಲ್ಲಿ ಮಾಡಲಾದಂತ ಎಲ್ಲಾ ಕಮಿಟ್ಸ್ ಗಳನ್ನ ಭಾರತ ಏನ್ ಮಾಡಿದೆ, ಇಲ್ಲಿ ಫುಲ್ಫಿಲ್ ಅನ್ನ ಮಾಡಿದೆ, ಅಂದ್ರೆ ಸಂಪೂರ್ಣ ಮಾಡಿದೆ. ಸೊ ಈ ರೀತಿ ಮಾಡಿದ ಮೊದಲ ದೇಶವಾಗಿ ಭಾರತ ಆಗಿದೆ ಅಂತ ಹೇಳಿ ತನ್ನ ಭಾಷಣದಲ್ಲಿ ತಿಳಿಸಿದ. ಹಾಗೆ ಗ್ಲೋಬಲ್ ಸೌತ್ ಬಗ್ಗೆ ಕೂಡ ಹೇಳಿದೆ, ಅಂದ್ರೆ ಭಾರತ ಏನ್ ಮಾಡುತ್ತೆ ಇಲ್ಲಿ ಜಾಗತಿಕವಾಗಿ ಒಂದು ಅಂದ್ರೆ ದಕ್ಷಿಣ ಏನು ದೇಶಗಳು ಬರುತ್ತಲ್ವಾ, ಸೊ ಇದರ ಒಂದು ಧ್ವನಿಯಾಗಿ ನಿಂತುಕೊಳ್ಳುತ್ತೆ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಇವಾಗ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ G7 ಅಂತಂದ್ರೆ ಏನು, ಇದರಲ್ಲಿ ಯಾವೆಲ್ಲ ಕಂಟ್ರಿಗಳು ಬರುತ್ತೆ ಅಂತ ನೋಡೋಣ. ಸೊ ಇಟ್ ಇಸ್ ಇನ್ಫಾರ್ಮಲ್ ಗ್ರೂಪಿಂಗ್. ಸೊ ಇದೊಂದು ಅನೌಪಚಾರಿಕ ಒಂದು ಗುಂಪಾಗಿದ್ದು ಸೊ ಇವುಗಳು ಪ್ರತಿ ವರ್ಷ ಮೀಟ್ ಆಗತ್ತೆ. ಓಕೆ,
ಸೊ ಇದರ ಒಂದು ಉದ್ದೇಶ ಏನಂತಂದ್ರೆ ಸೊ ಯಾವುದರ ಕುರಿತು ಸಹಕಾರವನ್ನು ನೀಡುತ್ತೆ ಅಂತಂದ್ರೆ ಇಲ್ಲಿ ಗ್ಲೋಬಲ್ ಎಕನಾಮಿಕ್ ಪಾಲಿಸಿ ಅಂದ್ರೆ ಜಾಗತಿಕ ಒಂದು ಆರ್ಥಿಕ ನೀತಿಯ ಕುರಿತು ಹಾಗೆ ಟ್ರಾನ್ಸಿಷನಲ್ ಇಶ್ಯೂಸ್ ಫಾರ್ ಎಕ್ಸಾಂಪಲ್ ಇವಾಗ ಮೈಗ್ರೇಷನ್ ಅಂದ್ರೆ ವಲಸೆ ಆಗಿರ್ಬೋದು, ಹವಾಮಾನ ಬದಲಾವಣೆ ಆಗಿರ್ಬೋದು, ಸಂಘರ್ಷಗಳ ಕುರಿತು ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಈ ರೀತಿಯ ಒಂದು ಮೀಟಿಂಗ್ ಗಳಲ್ಲಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಲಾಗತ್ತೆ. ಸೊ ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಗತ್ತೆ ಅಂದ್ರೆ 1975ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗತ್ತೆ. ಎಸ್, ಸೊ ಇದರ ಒಂದು ಅಧ್ಯಕ್ಷತೆ ಅನ್ನುವಂಥದ್ದು ಓಕೆ ಪ್ರತಿ ವರ್ಷ ಏನಿರುತ್ತೆ ಇದು ಎನ್ಯುವಲ್ ಮೀಟಿಂಗ್ ಇರುತ್ತೆ. ಸೊ ಈ ಮೀಟಿಂಗ್ ಇದ್ದ ಸಂದರ್ಭದಲ್ಲಿ ಅದರ ಪ್ರೆಸಿಡೆನ್ಸಿಯನ್ನು ಮಾಡ್ಬೇಕಾಗತ್ತೆ. ಸೊ ಇದು ರೋಟೇಟಿಂಗ್ ಬೇಸಿಸ್ ಮೇಲೆ ಇರುತ್ತೆ. ಸೊ ಈ ರೊಟೇಟಿಂಗ್ ಬೇಸಿಸ್ ಮೇಲೆ ಪ್ರೆಸಿಡೆಂಟ್ ಅಥವಾ ಅದರ ಅಧ್ಯಕ್ಷನ ಚೂಸ್ ಮಾಡುವಂತ ಸಂದರ್ಭದಲ್ಲಿ ಸೊ ಯಾರು ಈ ಒಂದು ಗ್ರೂಪಿನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರಲ್ಲ ಅಥವಾ ಹೋಸ್ಟಿಂಗ್ ಅಥವಾ ಆತಿಥ್ಯವನ್ನ ವಹಿಸ್ಕೊಂಡಿರುವಂತ ದೇಶವೇ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಆ ವರ್ಷದ ಒಂದು ಅಜೆಂಡಾವನ್ನ ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅಜೆಂಡಾವನ್ನ ರಚಿಸ್ಬೇಕಾಗತ್ತೆ. ಸೊ ಯಾವೆಲ್ಲ ದೇಶಕ್ಕೆ ಕಂಡು ಬರ್ತಾ ಇದ್ರಲ್ಲಿ ಜರ್ಮನಿ, ಕೆನಡಾ, UK, ಜಪಾನ್, ಇಟಲಿ, ಫ್ರಾನ್ಸ್, ರಷ್ಯಾ. ಸಾರಿ, ಫ್ರಾನ್ಸ್ ವರೆಗೆ ಮಾತ್ರ ಕಂಡು ಬರುತ್ತೆ. US, ಜರ್ಮನಿ, ಕೆನಡಾ, UK, ಜಪಾನ್, ಇಟಲಿ, ಫ್ರಾನ್ಸ್. ಓಕೆ, ಸೊ ಇಲ್ಲಿ ರಷ್ಯಾ ಕೂಡ ಏನಾಗಿತ್ತು ಅಂತಂದ್ರೆ ಸೊ ಇಲ್ಲಿ ಇದರ ಭಾಗವಾಗಿತ್ತು. ಅಂದ್ರೆ ಅದನ್ನ ನಾವು ಈ ಹಿಂದೆ G8 ಅಂತ ಕೂಡ ಕರಿತಿದ್ವಿ. ಸೊ ಯಾವಾಗ ಇದು ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಪ್ರದೇಶದ ಮೇಲೆ ದಾಳಿಯನ್ನ ಮಾಡುತ್ತೆ. ಓಕೆ, ಸೊ ಆ ದಾಳಿ ಮಾಡಿದ ನಂತರ ಏನ್ ಮಾಡ್ಲಾಗತ್ತೆ ಅಂದ್ರೆ 2014ರಲ್ಲಿ ಸೊ ಈ ರಷ್ಯಾವನ್ನ ಈ G8 ನಿಂದ ಏನ್ ಮಾಡ್ಲಾಗತ್ತೆ ಇದನ್ನು ತೆಗೆದುಹಾಕ್ತಾರೆ. ಅವಾಗ ಉಳ್ಕೊಂಡಿರುವುದಷ್ಟು ಅಂತಂದ್ರೆ 7 ಕಂಟ್ರಿಗಳು ಮಾತ್ರ ಈ ಒಂದು ಗ್ರೂಪ್ ಅಲ್ಲಿ ಉಳ್ಕೊಳ್ಳುತ್ತೆ. ಎಸ್, ಬಟ್ ಹಿಯರ್ ಒನ್ ಮೋರ್ ಪಾಯಿಂಟ್, ದ ಯುರೋಪಿಯನ್ ಯೂನಿಯನ್ ಇಸ್ ನಾಟ್ ಅ ಮೆಂಬರ್ ಆಫ್ ದ G7. ಸೊ ಇದು ಮೆಂಬರ್ ಅಲ್ಲದೆ ಇದು ಕೂಡ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇದು ಪ್ರತಿ ವರ್ಷ ಎನ್ಯುವಲ್ ಸಮಿತಿಗೆ ಅಟೆಂಡ್ ಅನ್ನ ಮಾಡುತ್ತೆ. ಎಸ್, ಸೊ ಇಲ್ಲಿ G7 ಕಂಟ್ರೀಸ್ ಇನ್ ನಂಬರ್. ಸೊ ಇದರ ಒಂದು ರೋಲ್ ಏನಂತಂದ್ರೆ ಇಲ್ಲಿ 40% ಆಫ್ ದ ಗ್ಲೋಬಲ್ ಎಕಾನಮಿ ಏನಿದೆ ಅಂದ್ರೆ ಕೇವಲ ಈ ಏಳು ದೇಶಗಳಲ್ಲಿ ಹಾಗೆ 10% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಈ G7 ಕಂಟ್ರಿಗಳಲ್ಲಿ ಬರುತ್ತೆ. ಹಾಗೆ 36% ಆಫ್ ದ ಗ್ಲೋಬಲ್ ಪವರ್ ಜನರೇಷನ್ ಕೆಪಾಸಿಟಿ, ಜಾಗತಿಕವಾಗಿ ಉತ್ಪಾದನೆ ಆಗುವಂತಹ ಒಂದು ಏನು ಪವರ್ ಇದೆ ಅಲ್ವಾ, ಸೊ ಅದರಲ್ಲಿ 36% ಅನ್ನ ಸೊ ಈ 7 ದೇಶಗಳು ಏನ್ ಮಾಡುತ್ತೆ ಇಲ್ಲಿ ಉತ್ಪಾದನೆಯನ್ನ ಮಾಡುತ್ತೆ. ಹಾಗೆ 30% ಆಫ್ ದ ಗ್ಲೋಬಲ್ ಎನರ್ಜಿ ಡಿಮ್ಯಾಂಡ್. ಎಷ್ಟು ಅಂದ್ರೆ ಹೆಚ್ಚಿನ ಒಂದು ಎನರ್ಜಿ ಕನ್ಸಂಪ್ಷನ್ ಸೊ ಏನ್ ಮಾಡುತ್ತೆ ಈ ದೇಶಗಳೇ ಏನ್ ಮಾಡುತ್ತೆ ಇಲ್ಲಿ ಡಿಮ್ಯಾಂಡ್ ಅನ್ನ ಮಾಡುತ್ತೆ. ಹಾಗೆ ಇನ್ನು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅಂತ ಬಂದಾಗ 25% ಏನ್ ಮಾಡುತ್ತೆ ಜಾಗತಿಕವಾಗಿ ಇದೇ ಏನ್ ಮಾಡುತ್ತೆ ಅಂತಂದ್ರೆ CO2 ಅನ್ನ ಹೊರಸೂಸುತ್ತೆ. ಹಾಗಿದ್ರೆ ಇಲ್ಲಿ G7 ಒಂದು ಅಚೀವ್ಮೆಂಟ್ಸ್ ಅಥವಾ ಸಾಧನೆಗಳನ್ನ ನೋಡೋದಾದ್ರೆ ಸೊ 2002ರಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಇದು ಏನ್ ಮಾಡುತ್ತೆ ಸೆಟ್ಟಿಂಗ್ ಅಪ್ ಗ್ಲೋಬಲ್ ಫಂಡ್ ಟು ಫೈಟ್ ಮಲೇರಿಯಾ ಅಂಡ್ ಏಡ್ಸ್. ಸೊ ಏಡ್ಸ್ ಮತ್ತು ಈ ಮಲೇರಿಯಾ ಒಂದು ಕಾಯಿಲೆಗಳ ಕುರಿತು ಹೋರಾಡಲಿಕ್ಕೆ ಒಂದು ಜಾಗತಿಕವಾಗಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಲಾಗತ್ತೆ. ಹಾಗೆ 2009ರಲ್ಲಿ ಎಲ್ ಅಕ್ವಿಲಾ ಫುಡ್ ಸೆಕ್ಯೂರಿಟಿ ಇನಿಷಿಯೇಟಿವ್ ತೆಗೆದುಕೊಂಡು ಬರುತ್ತೆ. ಹಾಗೆ 2021ರಲ್ಲಿ ಸೊ ಹಿಯರ್ ಏನು ಜಾಗತಿಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಇರುತ್ತಲ್ವಾ, ಅಂದ್ರೆ 2040ರ ವೇಳೆಗೆ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಪಾರ್ಟ್ನರ್ಶಿಪ್ ನ ತೆಗೆದುಕೊಂಡಿದ್ದಾರೆ. ಹಾಗೆ 2022 ಸೊ ಇಲ್ಲಿ G7 ಅನೌನ್ಸ್ ದ ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನುವಂತ ಇನಿಷಿಯೇಟಿವ್ ಕೂಡ ತೆಗೆದುಕೊಂಡು ಬಂದಿದೆ. ಸೊ ಈಗ ಇತ್ತೀಚೆಗೆ ಆಗಿರುವಂತಹ ಸಮಿಟ್ ನ ಒಂದು ಫಲಿತಾಂಶಗಳನ್ನ ಅಥವಾ ಔಟ್ಕಮ್ಸ್ ನೋಡಿದಾದ್ರೆ ಸೊ ಇದು ಯಾವುದಕ್ಕೆ ಒತ್ತನ್ನ ನೀಡಿದೆ ಅಂತಂದ್ರೆ ಉಕ್ರೇನ್ ರಷ್ಯಾ ವಾರನ್ನ ಸೊ ಇಲ್ಲಿ ಶಾಂತಿಯನ್ನು ತರಲಿಕ್ಕೆ ಏನ್ ಮಾಡಿದೆ ಪ್ರಯತ್ನವನ್ನ ಅಥವಾ ಘೋಷಣೆಯನ್ನ ಮಾಡಿದೆ. ಹಾಗೆ ಇಲ್ಲಿ ಕೂಡ ಇಸ್ರೇಲ್ ಹಮಾಸ್ ಸೊ ಇದು ಇಲ್ಲೇ ಬರುತ್ತೆ. ಹಮಾಸ್ ಅನ್ನುವಂಥದ್ದು ಪ್ಯಾಲೆಸ್ಟೈನ್ ಅಲ್ಲಿ ಬರುತ್ತೆ. ಸೊ ಇದು ಒಂದು ಅಲ್ಲಿನ ಹಮಾಸ್ ಅನ್ನುವಂಥದ್ದು ಒಂದು ಇನ್ಸರ್ಜೆನ್ಸಿ ಗ್ರೂಪ್ ಆಗಿದೆ. ಸೊ ಇವುಗಳ ನಡುವಿನ ವಾರನ್ನ ನಿರ್ಮೂಲನೆ ಮಾಡುವಂತ ಗುರಿಯನ್ನು ಕೂಡ ಇದು ಹೊಂದಿದೆ. ಸೊ ಮತ್ತೆ ಯಾವೆಲ್ಲ ಒಂದು ಟಾರ್ಗೆಟ್ ಹಾಕೊಂಡಿದೆ ಅಂದ್ರೆ ಇಲ್ಲಿ ರೆಡ್ಯೂಸ್ ಗ್ಲೋಬಲ್ ಏನು ಜಾಗತಿಕವಾಗಿ ಈ ಗ್ರೀನ್ ಹೌಸ್ ಗ್ಯಾಸ್ ಬರುತ್ತಲ್ವಾ, ಸೊ ಇದನ್ನ 2035ರ ವೇಳೆಗೆ ಸೊ 60% ರೆಡ್ಯೂಸ್ ಮಾಡುವ ಗುರಿಯನ್ನು ಹೊಂದಿದೆ. ಹಾಗಿದ್ರೆ ಈ ಪ್ರಸ್ತುತ ಒಂದು ಭೌಗೋಳಿಕ ಒಂದು ರಾಜಕೀಯ ಪರಿಸ್ಥಿತಿಗೆ G7 ಗ್ರೂಪಿನ ಮಹತ್ವವೇನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒಂದು AI ಗವರ್ನೆನ್ಸ್ ಅಂದ್ರೆ AI ಒಂದು ಆಡಳಿತ ಇದೆ. ಹಾಗೆ act as the defender of the rule based on international system.
ಎಸ್ ಇಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತಂದ್ರೆ UN ಅಂತ ಬಂದಾಗ ಕೆಲವೊಂದಿಷ್ಟು ಅಲ್ಲೇನ್ ಮಾಡಲಾಗಿರುತ್ತೆ, ಕೆಲವೊಂದಿಷ್ಟು ಪಾಲಿಸಿಗಳನ್ನ ಮಾಡಲಾಗಿರುತ್ತೆ. ಸೊ ಆ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ವಾ, ಅವುಗಳನ್ನ ರಕ್ಷಣೆ ಮಾಡ್ಬೇಕಲ್ವಾ. ಸೊ ಹೀಗಾಗಿ ಇದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. G7 summit have generated results. ಲಿಮಿಟೇಷನ್ ಆಫ್ G7 ಎಫೆಕ್ಟಿವ್ನೆಸ್ ಹಾಗಿದ್ರೆ ಇದರ ಮಿತಿಗಳೇನು? G7 ಇಷ್ಟೆಲ್ಲ ರೂಲ್ ಅನ್ನು ಪ್ಲೇ ಮಾಡ್ತಾ ಇದೆ ಅಲ್ವಾ, ಇಷ್ಟೆಲ್ಲ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿದ್ರು ಕೂಡ ಏನಿದೆ ಅಂತಂದ್ರೆ ಮಿತಿಗಳನ್ನ G7 fails to reflect the current global landscape. ಫಾರ್ ಎಕ್ಸಾಂಪಲ್ ಇವಾಗ ಏನು ಹವಾಮಾನ ಬದಲಾವಣೆ ಇದೆ ಅಲ್ವಾ, ಸೊ ಇದರ ಕುರಿತು ಇದೇನಾಗಿದೆ ಅಂತಂದ್ರೆ ಕ್ರಮನ ಕೈಗೊಳ್ಳಲಿಕ್ಕೆ ಸೊ ವಿಫಲವಾಗಿದೆ. ಸೊ ಒಂದೆರಡು ನಿಮಿಷ ಬ್ರೇಕ್ ತಗೋಣ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಚಾರ್ಜರ್ ಕೊಡಿ ಸ್ವಲ್ಪ. ಎಸ್ ನಾವು ವೆಲ್ಕಮ್ ಬ್ಯಾಕ್. ಲಿಮಿಟೇಷನ್ ಆಫ್ G7 ಎಫೆಕ್ಟಿವ್ನೆಸ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಯಾವೆಲ್ಲ ಮಿತಿಗಳಿದೆ ಅಂತಂದ್ರೆ ಇಲ್ಲಿ ಸೊ G7 ಎಕನಾಮಿಕ್ ಡಾಮಿನೆನ್ಸ್ ಡಿಕ್ಲೈನ್ ಅಂದ್ರೆ ಸೊ ಈ ಎಕನಾಮಿಕ್ ಡಾಮಿನೆನ್ಸ್ ಅಂದ್ರೆ ಸೊ ಇಲ್ಲಿ ಜಾಗತಿಕವಾಗಿ 60% ಏನು ಈ ಆರ್ಥಿಕತೆಯಲ್ಲಿ ಮುಂದಿರುವಂತ ದೇಶಗಳು ಅಂದ್ರೆ ಸುಮಾರು 1970ರಲ್ಲಿ 60% ಆರ್ಥಿಕತೆಯನ್ನು ಹೊಂದಿದಂತ ದೇಶಗಳು ಸೊ 2023ಕ್ಕೆ ಏನಾಗುತ್ತೆ ಅಂತಂದ್ರೆ ಅದು 26.4%ಗೆ ಬರುತ್ತೆ. ಅಂದ್ರೆ ಇವುಗಳ ಆರ್ಥಿಕತೆ ಅನ್ನುವಂಥದ್ದು ಕುಸಿತ ಬರಿತಾ ಇದೆ. ಸೊ ನೆಕ್ಸ್ಟ್ ವಿತೌಟ್ ಬ್ರಾಡರ್ ಪಾರ್ಟಿಸಿಪೇಷನ್ ಕೇವಲ ಏನಾಗಿದೆ ಅಲ್ಲಿ ಕೇವಲ ಎಲ್ಲ ದೇಶಗಳನ್ನು ಇದು ಒಳಗೊಂಡಿಲ್ಲ. G7 ಅನ್ನೋದು ಏನ್ ಮಾಡುತ್ತದೆ, ಕೇವಲ 7 ಕಂಟ್ರಿಗಳನ್ನ ಒಳಗೊಂಡಿದೆ. ಸೊ ಇಲ್ಲಿ ಮಲ್ಟಿಲ್ಯಾಟ್ರಲ್ ಅಂತ ಬಂದಾಗ ಇದಕ್ಕಿಂತ ಒಂದು ಬ್ರಾಡರ್ ರಿಪ್ರೆಸೆಂಟೇಷನ್ ಅಥವಾ ಬೇರೆ ದೇಶಗಳು ಪ್ರಾತಿನಿಧ್ಯವನ್ನ ಯಾವೆಲ್ಲ ಗ್ರೂಪ್ಗಳು ನೀಡುತ್ತೆ, ಇಲ್ಲಿ G20 ಬರುತ್ತೆ, ಬ್ರಿಕ್ಸ್ ಬರುತ್ತೆ, ಹಾಗೆ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಕೂಡ ಬರುತ್ತೆ. ನೆಕ್ಸ್ಟ್ G7 ಲ್ಯಾಕ್ಸ್ ಇನ್ಸ್ಟಿಟ್ಯೂಷನಲ್ ಕಂಟಿನ್ಯೂಟಿ ಅಂದ್ರೆ ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಎನ್ಯುವಲ್ ಲೀಡರ್ಶಿಪ್ ಚೇಂಜಸ್. ಸೊ ಇಲ್ಲಿ ಪ್ರತಿ ಬಾರಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಸೊ ಈ G7 ನಾಯಕತ್ವವನ್ನ ರೋಟೇಷನಲ್ ಬೇಸಿಸ್ ಮೇಲೆ ಚೇಂಜ್ ಮಾಡ್ಲಾಗತ್ತೆ. ಸೊ ಹೀಗಾಗಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಆ ಒಂದು ಹೋಸ್ಟಿಂಗ್ ಕಂಟ್ರಿ ಇರುತ್ತಲ್ವಾ, ಆ ಸ್ಟ್ರಾಟಜಿಯನ್ನ ಏನ್ ಅಳವಡಿಸ್ಕೊಡ್ತಾರಲ್ವ ಅಂದ್ರೆ ಹೋಸ್ಟಿಂಗ್ ಕಂಟ್ರಿನ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಆ ವರ್ಷದ ಅಜೆಂಡಾಗಳನ್ನ ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಅಜೆಂಡಾಗಳನ್ನ ರಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರೋದ್ರಿಂದ ಇಲ್ಲಿ ಸಾಮೂಹಿಕ ಒಂದು ಕ್ರಿಯೆ ಅನ್ನುವಂಥದ್ದು ಕಂಡು ಬರೋದಿಲ್ಲ ಅಥವಾ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಕಂಡು ಬರೋದಿಲ್ಲ. ನೆಕ್ಸ್ಟ್ G7 ಯೂನಿಟಿ ಇಸ್ ಅಂಡರ್ಮೈನ್ ಬೈ ಅ ಡಿಸ್ಕಾರ್ಡ್ ಬಿಟ್ವೀನ್ ದ ಕಂಟ್ರಿ. ಸೊ ಇದಕ್ಕೆ ಹಲವಾರು ಕಂಟ್ರಿಗಳನ್ನು ಕೂಡ ಇದಕ್ಕೆ ಜಾಯಿನ್ ಮಾಡ್ಬೇಕಂತ ಹೇಳಿ ಸೊ ಇಲ್ಲಿ ಆಹ್ವಾನವನ್ನು ಕೂಡ ಮಾಡಲಾಗುತ್ತೆ. ಸೊ ಅದಕ್ಕೆ ಅದೇ ರೀತಿಯಲ್ಲಿ US ಕೂಡ ಸೊ ಆಫರ್ ಮಾಡಿದಾಗ US ಇದಕ್ಕೆ ಜಾಯಿನ್ ಆಗ್ಲಿಕ್ಕೆ ಸೊ ಇಲ್ಲಿ ಏನ್ ಮಾಡುತ್ತೆ, ರಿಫ್ಯೂಸ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಇಂಡಿಯಾ ಅಂಡ್ G7. ಸೊ ಈ G7 ಇಂದ ಸೊ G7 ಕಂಟ್ರಿಯ G7 ಗ್ರೂಪಿನ ಒಂದು ಮೆಂಬರ್ ಆಗದೇ ಇದ್ರು ಕೂಡ ಸೊ ಈ G7 ಇಂದ ಭಾರತಕ್ಕೆ ಏನೆಲ್ಲ ಮಹತ್ವ ಆಗತ್ತೆ ಅಂತಂದ್ರೆ ಇಂಡಿಯಾ ಫ್ರೀಕ್ವೆಂಟ್ ಇನ್ವಿಟೇಷನ್. ಭಾರತಕ್ಕೆ ಹಲವಾರು ಬಾರಿ ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ G7ಗೆ ಮೀಟಿಂಗ್ ನ ಭಾಗಲಿಕ್ಕೆ ಇಲ್ಲಿ ಏನ್ ಮಾಡಿದ್ರೆ ಆಹ್ವಾನವನ್ನ ಕೊಟ್ಟಿದ್ದಾರೆ. 11 ಬಾರಿ ಇಲ್ಲಿಯವರೆಗೆ 11 ಬಾರಿ ಏನ್ ಮಾಡಿದ್ದಾರೆ ಅಂತಂದ್ರೆ ಭಾರತಕ್ಕೆ ಇನ್ವೈಟ್ ಅನ್ನ ಮಾಡಿದ್ದಾರೆ. ಸೊ ಇದರ ಅರ್ಥ
ಸೊ ಭಾರತದ ಒಂದು ಡಾಮಿನೆನ್ಸ್ ಅನ್ನುವಂಥದ್ದು ಏನಾಗ್ತಾ ಇದೆ ಇಲ್ಲಿ ಬೆಳೀತಾ ಇದೆ ಅಂತ ಅರ್ಥ. ಓಕೆ, ಅಂದ್ರೆ ಭಾರತದ ಆರ್ಥಿಕತೆ ಅನ್ನುವಂಥದ್ದು ಸೊ ಏನಾಗಲಿದೆ ಅಂತಂದ್ರೆ ಇಲ್ಲಿ ಇಂಡಿಯಾ ವಿಲ್ ಸೂನ್ ಸರ್ಪಾಸ್ ಜಪಾನ್ ಬಿಕಮಿಂಗ್ ದ ವರ್ಲ್ಡ್ಸ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ. ಸೊ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ಇಲ್ಲಿ ಜಪಾನ್ನ ಹಿಂದಿಕ್ಕಿ ಭಾರತ ವಿಶ್ವದ ಅತಿ ದೊಡ್ಡ ಏನು ಆರ್ಥಿಕತೆಯಾಗಿ ರೂಪುಗೊಳ್ಳಲಿದೆ. ಸೊ ರಿಲಿವೆನ್ಸ್ ಆಫ್ G7 ಫಾರ್ ಇಂಡಿಯಾ. ಸೊ ಯಾಕೆ ಇದು ಮಹತ್ವ ಆಗತ್ತೆ ಅಂತಂದ್ರೆ ಇಲ್ಲಿ ಸೊ ಇಂತಹ ಒಂದು ವೇದಿಕೆಗಳಲ್ಲಿ ಭಾರತ ಏನ್ ಮಾಡ್ಬೋದು ಅಂತಾರೆ, ಈ ಒಂದು ವೇದಿಕೆನ ಜಾಗತಿಕ ಒಂದು ದಕ್ಷಿಣ ದೇಶಗಳ ಒಂದು ಧ್ವನಿಯಾಗಿ ಗುರುತಿಸಿಕೊಳ್ಳಲಿಕ್ಕೆ ಸೊ ಈ ವೇದಿಕೆ ಏನಾಗತ್ತೆ ಇಲ್ಲಿ ಅದಕ್ಕೆ ಅವಕಾಶವನ್ನ ನೀಡುತ್ತೆ. ಹಾಗೆ ಸೊ ಈ ಒಂದು ಸಮಿತಿಯಲ್ಲಿ ಏನ್ ಮಾಡ್ಬೋದು, ಬೇರೆ ಎಲ್ಲ ದೇಶಗಳು ಬಂದಿರುತ್ತೆ. ಸೊ ಅವುಗಳ ಜೊತೆಗೆ ನಾವು ಸೆಪರೇಟ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ ದ್ವಿಪಕ್ಷೀಯ ವ್ಯಾಪಾರವನ್ನು ಕೂಡ ಮಾಡ್ಕೊಳ್ಬಹುದು. ಸೊ ಈ ಒಂದು ಅವಕಾಶ ನಮ್ಗೆ ಎಲ್ಲಿ ಸಿಗತ್ತೆ, ಸೊ ಈ ಇನ್ವಿಟೇಷನ್ ಮಾಡಿದಾಗ ಸಿಗತ್ತೆ. ಹಾಗೆ ಕೂಡ ಇಂಡಿಯಾವನ್ನು ಕೂಡ ಏನಾಗಿದೆ ಅಂತಂದ್ರೆ ಸೊ ಪದೇ ಪದೇ ಈ ರೀತಿಯ ಒಂದು ಮೀಟಿಂಗ್ ಭಾರತವನ್ನು ಕೂಡ ಅಲೋ ಮಾಡ್ತಾ ಇರೋದ್ರಿಂದ ಭಾರತ ಕೂಡ ಮುಂದೊಂದು ದಿನ ಏನಾಗ್ಬೋದು, ಸೊ ಈ G7 ಇದಲ್ವಾ, ಸೊ ಇದರ ಒಂದು ಮೆಂಬರ್ಶಿಪ್ ಕೂಡ ಹೊಂದ್ಬೋದು. ಎಸ್, ಸೊ ಇದಿಷ್ಟು ಏನು ಅಂತಂದ್ರೆ ನಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ ಫಸ್ಟ್ ಪಾರ್ಟ್ ಅನ್ನ ನೋಡಿದೀವಿ. ಸೊ ನೆಕ್ಸ್ಟ್ ಪಾರ್ಟ್ ನಲ್ಲಿ ನಾವು ಇಂಡಿಯಾ ಫ್ರಾನ್ಸ್ ರಿಲೇಷನ್ ನ ನೋಡಿದ್ದೀವಿ. ಓಕೆ, ಎಸ್, ಸೊ ಇದನ್ನ ನಾಳೆ ಒಂದು ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ನಮಸ್ಕಾರ.